ರಾಜ್ಯ ಅವರು ಹೇಳಿ, ಹೇಗಿದೆ ಸಂಭ್ರಮ ಸಂಕ್ರಾಂತಿ? ನನ್ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ಏನ್ ಅನಿಸ್ತಾ ಇದೆ? ಮಂಜಣ್ಣ ನಂಗೆ ತುಂಬಾ ಖುಷಿ ಆಗುತ್ತೆ. ಮಂಜಣ್ಣ ಅನ್ನೋದೇ ಕಟ್ ಮಾಡಿ ಬಿಸಾಕಿ ಹೇಳ್ತೀನಿ. ನಮ್ಮ ರಾಶಿಗಳಿಗೂ ಅದೇ ಹಾಕವ್ರೆ, ಬಟ್ಟೆನೂ ಹಂಗೆ ಹಾಕ ಬಂದವ್ರೆ. ಹೇಗಿದ್ರ ನಮ್ಮ ಹೀರೋ? ಚೆನ್ನಾಗಿದೆ. ಈಗ ನಮ್ಮ ಸಿನಿಮಾದ ನಿರ್ಮಾಪಕರು ಲಾಸ್ಟ್ ಅಲ್ಲಿ ಮಾತಾಡಿಸ್ತೀನಿ. ಈಗ ನಮ್ಮ ಹೀರೋಯಿನ್ ಮಾತಾಡ್ರಿ. ನಿಮ್ಮ ಹೀರೋಯಿನ್ ಕಣ? ಅದೇ ಸಿನಿಮಾ ಹೀರೋಯಿನ್. ಪೊನ್ನು ಪೊನ್ನು ಹೇಳಿ, ಹೇಗಿದೆ ಹಬ್ಬ ಗಿಬ್ಬ ವಾತಾವರಣ ಎಲ್ಲ? ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಬೆಳಗ್ಗೆಯಿಂದ ಎಳ್ಳೇ ಮಾತಾಡ್ತಾ ಇದ್ದಾರೆ. ಮಾತಾಡಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಊರಿನ ಜನ ಆ ಸಪೋರ್ಟ್ ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಕೊಡ್ತಾ ಇದೆ. ಪ್ರಮೋದ್ ಅವ್ರ ಬಗ್ಗೆ, ನಮ್ಮ ಅಂಬರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ? ಪಾತ್ರಧಾರಿಗಳು ಬಹಳ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿದ್ರು. ಅಲ್ಲ, ನಾನೇನು ಡೈರೆಕ್ಟ್ ಆಗಿ ಹೇಳ್ತೇನೆ, ನನ್ಗೇನ್ ಭಯ ಇಲ್ಲ, ಯಾರಿಗೂ ಏನ್ ಭಯ ಇಲ್ಲ. ಏನ್ ಮಾಡ್ತಿದ್ಯಾ ರೀ? ಹಿಂದೆ ತಳ್ಳಿದೆ. ಬನ್ನಿ ನೀವು ಬಂದ್ಬಿಡ್ರಿ.
ಒಂದು ಕ್ಯಾಮ್ರಾ ಬಿಚ್ಚಿರಿ. ಒಂದು ಕ್ಯಾಮ್ರಾ ಹೋಗಿ. ಹೋಗಿ ಚಿನ್ನಮನಾಮಯಃ ಮಾರಪ್ಪ ನಾಮಧೇಯಸ್ಯ ಅರುಣಾ ನಾಮಧೇಯಸ್ಯ ಮುನೇಗೌಡ ನಾಮಧೇಯಸ್ಯ ಮೋಹನಶ್ರೀ ನಾಮ್ಯಃ ವರುಣಗೌಡ ನಾಮಧೇಯಸ್ಯ ಸಾಕುಟುಂಬಸ್ಯ ಭುವನಂ ಬಹು ನಾಮಧೇಯಸ್ಯ ಸಾಕುಟುಂಬಸ್ಯ ತಸ್ಯ ಯಜಮಾನಸ್ಯ ಪೃಥ್ವಿನಾಮಧೇಯಸ್ಯ ಚಿತ್ರನಕ್ಷತ್ರಜಾತಾಯ ಕನ್ಯಾರಕ್ಷನಾಮಧೇಯಸ್ಯ ಸಾಕುಟುಂಬಸ್ಯ ಪ್ರಮೋದ್ ನಾಮಧೇಯಸ್ಯ ಚಿತ್ರನಕ್ಷತ್ರಜಾತಾಯ ಕನ್ಯಾರಾಶಿಜಾತಾಯ ಸಾಕುಟುಂಬಸ್ಯ ಗಿರೀಶ್ ನಾಮಧೇಯಸ್ಯ ಕುಮಾರಾಶಿ ನಾಮ್ಯಃ ಭುವನಂ ಗರುಡ ನಾಮಧೇಯಸ್ಯ ಮಂಜುನಾಥ ನಾಮಧೇಯಸ್ಯ ಸಾಕುಟುಂಬಸ್ಯ ಅಸ್ಯ ಯಜಮಾನಸ್ಯ ಶ್ರೀ ನಾಮಧೇಯಸ್ಯ ಓಂ ಶ್ರೀನಿವಾಸಾಯ ನಮೋ ಗಣೇಶಾಯ ನಮೋ ಅಣ್ಣ ಮೊಬೈಲ್ ಅಣ್ಣ
ಹಬ್ಬದ ಹಾರ್ದಿಕ ಶುಭಾಶಯಗಳು. ಭುವನಂ ಗಗನಂ ಚಿತ್ರತಂಡದ ಎಲ್ಲಾ ಕಲಾವಿದರು ಇಲ್ಲಿದ್ದಾರೆ. ವಿಶೇಷವಾಗಿ ನಾನೀಗ ಮ್ಯಾಜಿಕ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು. ಎಲ್ಲ ರೆಡಿ ಇದಾರೆ ಮ್ಯಾಜಿಕ್ ನೋಡೋದಕ್ಕೆ? ಯಾರು ಜೋರಾಗಿ ಹೇಳ್ತಾ ಇಲ್ಲಪ್ಪ? ಜೋರಾಗಿ ಹೇಳಿ. ಆರ್ ಯು ರೆಡಿ? ಯಾರು ದಯವಿಟ್ಟು ಕಣ್ ಮುಚ್ಚಬೇಡಿ. ನಿಮ್ಗೊಂದು ಬಟ್ಟೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ಅದ್ ಯಾವ ಕಲರ್ ಬಟ್ಟೆ ಅಂತ ಗೆಸ್ ಮಾಡಿ ಸರ್ ಯಾರಾದ್ರು. ಬ್ಲಾಕ್ ಕಲರ್. ಮೇಡಮ್ ಕ್ಯಾನ್ ಯು ಕೌಂಟ್ 1 2 3 ಲೌಡರ್? 1 2 3. ಜೋರಾಗಿ ಚಪ್ಪಳೆ ಪ್ಲೀಸ್. ಕ್ಲಾಸ್ ಟು ಹರ್. ಓ ವೆರಿ ಗುಡ್ ಯಾರ್. Can you come here next to him? Can you hold this cloth? Can you make a square in that? It's a square. Ask audience what color is that? ಇದು ಯಾವ ಕಲರ್ ಬಟ್ಟೆ ಅಂತ ಕೇಳಿ. What color is this? Yellow. What color is this? Total how many cloths are there? 2. ಈ ಎರಡು ಬಟ್ಟೆ ನೋಡಿದ್ರೆ ಏನ್ ಜ್ಞಾಪಕ ಬರುತ್ತೆ? ಕನ್ನಡದ ಬಾವುಟ. ಕರ್ನಾಟಕ ಫ್ಲಾಗ್. ಆಲ್ ದಿ ಬೆಸ್ಟ್. ಡೋಂಟ್ ಬ್ಲಿಂಕ್ ಯುವರ್ ಐಸ್. ಐ ಆಮ್ ಗೋಯಿಂಗ್ ಟು ವ್ಯಾನಿಶ್ ದಿ ಕ್ಲಾತ್. ಈಗ ಒಂದು ಬಟ್ಟೆ ಮಾಯ ಆಗತ್ತೆ, ಕರೆಕ್ಟ್ ಆಗಿ ಹೇಳ್ಬೇಕು ಎಲ್ಲಿ ಹೋಗುತ್ತೆ ಅಂತ. ಇದು ಹಳದಿ ಬಟ್ಟೆ. ಐ ಪುಟ್ ದಿಸ್ ರೆಡ್ ಕ್ಲಾತ್ ಇನ್ಸೈಡ್ ದಿ ಯೆಲ್ಲೋ ಕ್ಲಾತ್. ಎಲ್ಲರಿಗೂ ಕೆಂಪು ಬಟ್ಟೆ ಕಾಣಿಸ್ತಾ ಇದೆಯಾ? ನೀವೆಲ್ಲ ಜೋರಾಗಿ 1 2 3 ಹೇಳಿದ್ರೆ ಮಾಯ ಆಗತ್ತೆ. ಜೋರಾಗಿ ಹೇಳಿ. 1 2 3. ಕ್ಯಾನ್ ಯು ಟೆಲ್ ಭುವನಂ ಗಗನಂ ಉಫ್? Bhuvanam Gaganam. ಥ್ಯಾಂಕ್ ಯು. ಕ್ಲಾಸ್ ಟು ಹರ್. ಇದೇ ರೀತಿ ಎಲ್ಲರೂ 14 ಫೆಬ್ರವರಿ ಪ್ರೇಮಿಗಳ ದಿನಾಚರಣೆ ದಿನ ನಮ್ಮ ಚಿತ್ರ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ವೀಕ್ಷಿಸಬೇಕು. ನಾವು ಪ್ಲೀಸ್ ಡೋಂಟ್ ಬ್ಲಿಂಕ್ ಯುವರ್ ಐಸ್. ರೈಟ್? ನೋಡಿ ಬಟ್ಟೆ ಬಂತು 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 ಬಂತು. ಕ್ಯಾನ್ ಯು ಬ್ಲೋ? ಥ್ಯಾಂಕ್ ಯು. ಕ್ಲಾಸ್ ಟು ಹರ್. ಚಪ್ಪಳೆ ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ನಾವು ಅವರ್ ಹೀರೋ ಇಸ್ ಕಮಿಂಗ್. ನಾಯಕ ನಟರು ಬರ್ತಾ ಇದ್ದಾರೆ ಸರ್. ಈಗ ನೀವು ಈ ಹೊಸ ವರ್ಷದಿಂದ ನಾವೇನ್ ಮಾಡ್ತಾ ಇದ್ದೀವಿ, ಆಬ್ರೆಕ ಡಾಬ್ರಾ ಗಿಲಿ ಗಿಲಿ ಮ್ಯಾಜಿಕ್ ಅನ್ನೋದು ಎಷ್ಟೊಂದು ಪರಂಪರೆ ವರ್ಷಗಳಿಂದ ಮಂತ್ರ ಬಂದ್ಬಿಟ್ಟಿದೆ. ಈಗ ನಾವು ಹೊಸ ಮಂತ್ರ ಕಂಡಿಡ್ದಿದ್ದೀವಿ. ಗೆಸ್ ಯಾವ ಮಂತ್ರ ಅಂತ? ಆಬ್ರೆಕ ಡಾಬ್ರಾ. ಅದು ಮುಂಚೆಯಿಂದ ಬಂದಿರೋದು. ಇವಾಗ ಆಲ್ಜಿಬ್ರಾ ಅಂತ ಇಲ್ಲ, ಆಲ್ಜಿಬ್ರಾ ಅಂತ ಮಾಡಿಲ್ಲ. ಕ್ರಿಯೇಟಿವಿಟಿ ಅಂತ ಹೇಳಿ ಭುವನಂ ಗಗನಂ. ದಿಸ್ ಇಸ್ ದ ನ್ಯೂ ಮಂತ್ರಮ್ ಆಫ್ ದಿ ಯೂತ್. ಸೊ ಆಲ್ ದಿ ಬೆಸ್ಟ್ ಸರ್. ನೀವೀಗ ಮ್ಯಾಜಿಕ್ ಹೇಳ್ಕೊಡಿ ಸರ್ ಎಲ್ಲರಿಗೂ. ನಾನು ನೋಡ್ಬಿಡ್ಲಾ? ಡೋಂಟ್ ವರಿ ನಾನು ಇಲ್ಲೇ ಇದ್ದೀನಿ ಸರ್. ಈ ವಸ್ತುನ ಎಲ್ಲರಿಗೂ ತೋರಿಸಿ ಸರ್. ಏನ್ರಪ್ಪ ಇದು? ಇಂಗ್ಲಿಷ್ ಪೇಪರ್ ನ್ಯೂಸ್ ಪೇಪರ್ ಸರ್. ಎಲ್ಲ ಶೀಟು ತೆಗೆದು ತೋರಿಸ್ಬಿಡಿ ಸರ್. ಈಗ ಹಿಂದೆಗಡೆ ಮುಂದೆಗಡೆ ಎಲ್ಲ ಶೀಟು ತೆಗೆದು ತೋರಿಸಿ ಸರ್. ಎಲ್ಲರೂ ನೋಡ್ಕೊಳ್ಳಿ. ಇದು ಇಂಗ್ಲಿಷ್ ನ್ಯೂಸ್ ಪೇಪರು. ಈಗ ನಮ್ಮ ನಾಯಕರು ಒಂದು ಮ್ಯಾಜಿಕ್ ಮಾಡಿ ನಿಮ್ಗೆ ಮ್ಯಾಜಿಕ್ ಹೇಳ್ಕೊಡ್ತಾರೆ ಸರ್. ಈಗ ನೀವು ಮೈಕಲ್ ಹೇಳ್ತಾ ಇರ್ತಾರೆ ಭುವನಂ ಗಗನಂ ಅಂತ ಮಂತ್ರ ಹೇಳ್ತಾನೆ ಇರ್ತಾರೆ. ನಾವು ಪೇಪರ್ ಹರಿತಾ ಇರ್ಬೇಕು ಸರ್. ಆಲ್ ದಿ ಬೆಸ್ಟ್ ಸರ್. ಕೀಪ್ ಆನ್ ಟೆಲಿಂಗ್ ಭುವನಂ ಗಗನಂ ಕಂಟಿನ್ಯೂಸ್ಲಿ ಫಾರ್ 20 seconds. 1 2 3 ಸ್ಟಾರ್ಟ್. ಭುವನಂ ಗಗನಂ 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 ಭುವನಂ ಗಗನಂ. ಪರ್ಫೆಕ್ಟ್. ಈಗ ಮೇಡಮ್ ಅವರು 1 2 3 ಹೇಳ್ತಾರೆ ಸರ್. ಪೇಪರ್ ನ ಬಿಸಾಕ್ಬೇಕು. ಆಡಿಯನ್ಸ್ ಮೇಲೆ ಬೀಳ್ಬಾರ್ದು ಸರ್. ಮಧ್ಯಕ್ಕೆ ಕೆಡೆ ಬೀಳ್ಬೇಕು. ಮೇಡಮ್ ಯು ಹ್ಯಾವ್ ಟು ಕೌಂಟ್ 1 2 3 ಲೌಡರ್. ಸ್ಟಾರ್ಟ್. 1 2 3. ಕ್ಲಾಪ್ಸ್ ಟು ಹಿಮ್. ಜೋರಾಗಿ ಚಪ್ಪಾಳೆ ಪ್ಲೀಸ್. ಸೇಮ್ ನ್ಯೂಸ್ ಪೇಪರ್. ಭುವನಂ ಗಗನಂ ಟೀಮ್ ಇಂದ ಒಳ್ಳೊಳ್ಳೆ ಮ್ಯಾಜಿಕ್ ಮಾಡಿದ ರೀತಿ ಇದೇ ತರ. ಸೊ ಈ ತರ ಮ್ಯಾಜಿಕ್ ನೀವು ನೋಡ್ಬೇಕು ಅಂದ್ರೆ ಎಸ್ಪೆಷಲಿ ಯುವಕರು ಪ್ರೇಮಿಗಳು ಫೆಬ್ರವರಿ 14ನೇ ತಾರೀಕು 2025ಗೆ ಎಲ್ಲಾ ಚಿತ್ರಮಂದಿರಗಳು ಬಂದು ಆಶೀರ್ವಾದ ಮಾಡಬೇಕು ಚಿತ್ರ ನೋಡಿ. ಭುವನಂ ಗಗನಂ ಸಿಂಪಲ್ ಮಂತ್ರ ಏನ್ ಕೇಳಿಸ್ಕೊಟ್ರಿ. ಭುವನಂ ಗಗನಂ 14th February we meet. Thank you. Claps to all the team members. ಈ ಮ್ಯಾಜಿಕ್ ಒಂದು ಇಂಗ್ಲಿಷ್ ಅಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಸರ್. ನಿಮ್ಗೆ ಇಂಗ್ಲಿಷ್ ಬರುತ್ತೋ? ಸಾರ್ಗೆ ಇಂಗ್ಲಿಷ್ ಬರುತ್ತೆ. ಈಗ ಕರೆಕ್ಟ್ ಆಗಿ ಹೇಳಿ ಸಾರ್. ತಲೆ ಒಳಗಡೆ ಏನಿದೆ? ಬ್ರೈನ್ ಇದೆ. ಓಕೆ ಕರೆಕ್ಟ್. ಬ್ರೈನ್ ಕರೆಕ್ಟ್. ಹೋದ ವಾರ ಯಾವ್ದೋ ಒಂದು ಮ್ಯಾಜಿಕ್ ಶೋದಲ್ಲಿ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂದ್ಬಿಟ್ರು ಸರ್. ಇಲ್ಲ ಅಟ್ಲೀಸ್ಟ್ ಬ್ರೈನ್ ಇದೆ ಅಂತ ಕರೆಕ್ಟ್ ಆಗಿ ಹೇಳಿದ್ದಾರೆ. ಈಗ ಇದು ನನ್ನ ಬಲಗೈ. ಸಾರ್ ತಲೆನ ಟಚ್ ಮಾಡ್ತೀನಿ. 5 ನಿಮಿಷ ಅವರು ಇಂಗ್ಲಿಷ್ನೇ ಮರ್ತೋಗ್ತಾರೆ. ಏನಿಲ್ಲ, ABCD ನ ಡಿಲೀಟ್ ಮಾಡ್ತೀವಿ ಅಷ್ಟೇ. ABCD ನ ಡಿಲೀಟ್ ಮಾಡ್ತೀವಿ ಅಷ್ಟೇ.
ಅದೇ ರೀತಿ ನೀವು 14th ಫೆಬ್ರವರಿ ಎಲ್ಲಾ ಟೆನ್ಷನ್ ಬಿಟ್ಬಿಟ್ಟು ನಮ್ ಚಿತ್ರ ಬಂದ್ ನೋಡಿ ಈ ತರ ಆಗತ್ತೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ನೀವು ಮಾಯಾ ಲೋಕದಲ್ಲಿ ತೇಲ್ತಾ ಇರ್ತೀರ ಸರ್, ಚಿತ್ರ ಮುಗಿಯೋರ್ಗು ಆತರ ಸರ್. ಆಯ್ತು ಸರ್. ಸೊ ದಯವಿಟ್ಟು Audience ನ ಹಂಗೆ ತೇಲಂಗ್ ಮಾಡಿ. ಸೇಮ್ ಸೇಮ್ ಪ್ರೇಕ್ಷಕರಿಗೆ ಹೇಳ್ತಾ ಇರೋದು. ಓಕೆ ಈಗ ನಿಮಗೆ ಅಲ್ಲಿ ನೋಡಿ, ನೀವ್ ಯಾಕಡೆ ನೋಡಿ, ಓಕೆ. ನಿಜವಾಗ್ಲೂ ನಿಮ್ಗೆ ಇಂಗ್ಲಿಷ್ ಬರಲ್ಲ, ಹ್ಮ್ ಡಿಲೀಟ್ ABCD ಫ್ರಮ್ ಯೋರ್ ಬ್ರೈನ್, ಅನ್ಇನ್ಸ್ಟಾಲ್ ಫ್ಯೂ ಲೆಟರ್ಸ್ ಫ್ರಮ್ ಯೋರ್ ಬ್ರೈನ್. ಅಟ್ಲೀಸ್ಟ್ 5 ನಿಮಿಷ ನಿಮಗೆ ಇಂಗ್ಲಿಷ್ ಓದಕ್ಕೆ ಬರಲ್ಲ. ಈ ಪದ ಓದಿ ಸರ್. ಬಂಕ್ ಬೀಟ್ಸ್. ಬಂಕ್ ಬೆಡ್ಸ್, ಇದು ಬಂಕ್ ಬೆಡ್ಸ್ ಅಂತೆ, ಕರೆಕ್ಟಾ? ವಾಟ್ ಈಸ್ ದಟ್? ಫರ್ನಿಚರ್ ಸರ್. ಬಂಕ್ ಬೆಡ್ಸ್ ಎಲ್ಲಿಂದ ಬರುತ್ತೆ ಸರ್? ನೀವು ಆರಾಮಾಗಿರಿ ಸರ್. ಇನ್ನ ಒಂದು ಇದು ಸುಲಭವಾದ ಪದ, ಕೆನಡಾ. ಕ್ಯಾನಡಾ. ದಿಸ್ ಈಸ್ ಕ್ಯಾನಡಾ ಕಂಟ್ರಿ. ಕಂಟ್ರಿ ಸರ್. ಇದು LKG ಮಕ್ಕಳ ಪ್ರಶ್ನೆ. ಇದು ಎಜುಕೇಶನ್. ಎಜುಕೇಶನ್. ಕ್ಲಾಪ್ಸ್ ಟು ಹಿಮ್. ಎಜುಕೇಶನ್ ಇಸ್ ದಿ ಕರೆಕ್ಟ್ ಆನ್ಸರ್. ಸರ್ ನಿಮ್ ಮನಸ್ಸು ಬಂದು ಮಗು ತರ ಸರ್, ಕರೆಕ್ಟ್ ಆಗಿ ಹೇಳಿದೆ ಸರ್. LKG ಮಕ್ಕಳ ತರ ಸರ್ ನೀವು. ಇದು ಹೇಳ್ತಾ ನೋಡಿ, ಇದು UKG ಮಕ್ಕಳ ಪ್ರಶ್ನೆ. ರೇಡಿಯೋ ಹೆಡ್. ರೇಡಿಯೋ ತಲೆ, ರೇಡಿಯೋ ಹೆಡ್ ಅಂತ ಹೇಳ್ತಾ ಇದಾರೆ ಸರ್, ಕರೆಕ್ಟಾ? ರಾಕ್ ಸರ್, ರಾಕ್ ಬ್ಯಾಂಡ್ ಸರ್. ರೇಡಿಯೋ ಎಲ್ಲಿಂದ ಬರುತ್ತೆ ಸರ್ ಈಗಿರೋ ಕಾಲದಲ್ಲಿ? ಇದು ಲಾಸ್ಟ್ ನೋಡೇ ಬೇಡ ಈಗ. ವೋಲ್ಟ್ಸ್ ಮೊಬೈಲ್. ಓಲ್ಡ್ ಮೊಬೈಲ್. ಇದು ಹಳೇ ಮೊಬೈಲ್, ಇದು ಓಲ್ಡ್ ಮೊಬೈಲ್, ಕರೆಕ್ಟಾ? ಆಟೋ ಮೊಬೈಲ್ ಸರ್. ಅಯ್ಯೋ, Magic ಚೆನ್ನಾಗ್ ಮಾಡ್ತೀರಾ sir. ಒಂದ್ ಕೆಲಸ ಮಾಡಿ, ಈಗ 14th ಫೆಬ್ರವರಿಗೆ ಒಂದು ಫಿಲಿಂ ಬರ್ತಾ ಇದೆ ಅಲ್ವಾ? ಹೌದು. ಆ ಫಿಲಿಂ ಹೆಸರು ಹೇಳಿ ನೋಡೋಣ. ಭುವನಂ ಗಗನಂ. ಕ್ಲಾಪ್ಸ್ ಟು ಹಿಮ್. ಅಬ್ಬಾ, ಇವ್ರ ಕನ್ನಡ ಬಂದ್ಬಿಡ್ತು, ಇಂಗ್ಲಿಷು ಬಂದ್ಬಿಡ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನೀವು ಇಬ್ರು ಮ್ಯಾಜಿಕ್ ಮಾಡಿ ಸರ್. ನೀವಿಬ್ರು ಮ್ಯಾಜಿಕ್ ಮಾಡಿ ಸರ್. ಎಡಗಾಲ್ ಮುಂದೆ ಇಟ್ಕೊಳ್ಳಿ ಸರ್. ಲೆಫ್ಟ್ ಫುಟ್ ಇಫ್ ಯು ಆರ್ ಮ್ಯಾರಿಡ್. ಮದುವೆ ಆಗಿದೆಯಾ? ಓ ಮೈ ಗಾಡ್. ಅಲ್ಲ, ಲೆಫ್ಟ್ ಯಾವ್ದು ರೈಟ್ ಆಯ್ತು ಮಾಡ್ತಾ ಇದ್ದ. ಈಗ ಸರಿ ಆಯ್ತಾ? ಅಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಲ್ಲ ಯಾರು? ಚೈಲ್ಡ್. ಓ ಮೈ ಗಾಡ್. ಹೋಲ್ಡ್ ದಿ ರೋಪ್ ಲೈಕ್ ದಿಸ್ ಸರ್. ಈ ಹಗ್ಗನ 3 ಸಲ ಹಿಂಗೆ ಎಳೀರಿ ಸರ್, ನೋಡೋಣ ಏನಾಗುತ್ತೆ. ಹಾ, ಈಗ ಇದೊಂದು ಬಾಲ ಇಟ್ಕೊಂಡಿ ಸರ್. ಹಿಂಗೆ ಈ ಬಾಲ ಹಿಂಗೆ ಇಟ್ಕೊಳ್ಳಿ ಸರ್. ಯು ಶೇಪ್ ಮಾಡಿ ಸರ್. ಒಂದು ಗಂಟೆ ಹಾಕಿ, 1 ನಾಟ್ಸ್. ಇನ್ನ ಒಂದು ಗಂಟೆ ಹಾಕಿ, ಸರ್ಕಲ್ ಆಗತ್ತೆ. ಓಕೆ ಮೇಡಮ್, ಇದು ಯಾವ ಕಲರ್? ಇದು ಬ್ಲೂ. ಇದ್ಯಾವ ಕಲರು? ಯೆಲ್ಲೋ ಕಲರ್. ಯಾರದು? ಗ್ರೀನ್. ಇದ್ಯಾವ ಕಲರು? ರೆಡ್. ಸರ್, ಟೋಟಲ್ ಎಷ್ಟು ಹಗ್ಗ ಇದೆ? ಹೌ ಮೆನಿ ರೋಪ್ಸ್ ಅದೇ? 3. ಎಷ್ಟು ಬಣ್ಣ ಇದೆ? 3. ಎಲ್ಲ ಜೋರಾಗಿ 1 2 3 ಹೇಳಿ. 1 2 3. ಕ್ಲಾಪ್ಸ್ ಟು ಭುವನಂ ಗಗನಂ ಟೀಮ್ ಮೆಂಬರ್ಸ್. ಜೋರಾಗಿ ಚಪ್ಪಾಳೆ ಪ್ಲೀಸ್. ಜೊತೆ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಲಾಸ್ಟ್ ಮ್ಯಾಜಿಕ್ ಏನಪ್ಪಾ ಟ್ವಿಸ್ಟ್ ಅಂತ ಹೇಳಿದ್ರೆ, ಈ ಸಾರ್ ಬಿಟ್ಬಿಟ್ಟಿದ್ವಿ ನಾವು ಆವಲ್ಲಿ. ದಯವಿಟ್ಟು ಬನ್ನಿ ಸರ್. ಏನಿಲ್ಲ, ಸಾಮಾನ್ಯವಾಗಿ ಯಾವುದೇ ಚಿತ್ರದ ಮುಹೂರ್ತ ಅಥವಾ ಲಾಂಚಿಂಗ್ ಇದ್ದಾಗ ಸಿಹಿ ಹಂಚ್ತೀವಿ, ಗೊತ್ತಿರ್ಬೇಕು ನಿಮ್ಗೆ. ಈಗ ಸರ್ ಬಿಸ್ಕೆಟ್ ಹಂಚ್ತಾರೆ ಸರ್. ಎಲ್ಲರಿಗೂ ಬಿಸ್ಕೆಟ್ ಹಾಕ್ತಿದ್ರು ಸರ್. ಒಬ್ಬರಿಗೆ ಒಂದೊಂದೇ ಬಿಸ್ಕೆಟ್ ಕೊಡ್ಬೇಕು ಸರ್, ಜಾಸ್ತಿ ಕೊಡಂಗಿಲ್ಲ ಸರ್. ಈಗ ಎಲ್ಲರೂ ಇವಾಗ ಹೇಗೆ ನಗ್ತಾ ಇದ್ರು ಎಲ್ಲರೂ, ಹೇಗೆ ಮಜಾ ಮಾಡ್ತಾ ಇದ್ರು, ಹೇಗೆ ಆನಂದ ಪಡ್ತಾ ಇದ್ದೀರೋ, ಈ ಚಿತ್ರ ನೋಡಿದ್ರೆ ಇಷ್ಟೇ ಖುಷಿ ಆಗತ್ತೆ. ಎಲ್ಲ ನಿಮ್ಮ ಏನೇನ್ ಟೆನ್ಷನ್ ಇದೆ ಎಲ್ಲ ಬಿಟ್ಟು ಆರಾಮಾಗಿ ಕೂತ್ಕೊಳ್ಳಿ. 2.5 ಗಂಟೆ ಏನಿದೆ 5 ನಿಮಿಷದಲ್ಲಿ ಮುಗಿದೋದಂಗೆ ಇರುತ್ತೆ. ಇಂಟರ್ವ್ಯೂಲ್ ಇಷ್ಟು ಬೇಗ ಬಂತ, ಚಿತ್ರ ಮುಗಿದೋಯ್ತಾ ಅಂತ ಅನ್ಸತ್ತೆ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ಸ್ ಫುಲ್ ಟೀಮ್ ಮೆಂಬರ್. ಜೋರಾಗಿ ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು ಸರ್. ಓಕೆ, ಲಾಸ್ಟ್ ಆಗಿ ಈ ಮ್ಯಾಜಿಕ್ ಅಲ್ಲಿ ಇನ್ನೊಂದಿದೆ, ಮೈಂಡ್ ರೀಡಿಂಗ್ ಅಂತ. ನಿಮ್ ಮೋಸ್ಟ್ಲಿ ಗೊತ್ತಿರ್ಬೋದು. ಈಗ ಮೈಂಡ್ ರೀಡಿಂಗ್ ಮಾಡ್ಲಿಕ್ಕೆ ಅದರಲ್ಲೇ ಫೇಮಸ್ ಆಗಿರುವಂತ ನನ್ನ ಮಗಳು ಬರ್ತಾಳೆ, ದಿವ್ಯಶ್ರೀ ಅಂತ. ಶಿ ಇಸ್ ಗೋಯಿಂಗ್ ಟು ರೀಡ್ ಯುವರ್ ಮೈಂಡ್. ಪ್ಯಾಕ್ ಆಫ್ ಕಾರ್ಡ್ಸ್ ಇದೆ, ಶಫಲ್ ಮಾಡ್ಬೋದಾ? ಏನಿದು? ಎಲ್ಲ ಕಾರ್ಡ್ಸ್ ಡಿಫ್ರೆಂಟ್ ಅಂತ ತೋರಿಸ್ಬಿಡಿ. ಸಾಕಾ? ಎವ್ರಿಡೇ ಆಡೋ ತರ ಇದೆ.
ಸಾರಿ 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 ಈಗ ಮಿಸ್ ಆಗುತ್ತಂತ ಮ್ಯಾಜಿಕ್ ಇಲ್ಲ ಓಕೆ ಸೊ ಆಲ್ ಎಲ್ಲ ಕಾರ್ಡ್ಸ್ ಡಿಫ್ರೆಂಟ್ ಎಸ್ ಮೂವ್ ಮಾಡ್ತಿರ್ತೀನಿ ಯು ಕ್ಯಾನ್ ಟೆಲ್ ಸ್ಟಾಪ್ ವೇರ್ ಎವರ್ ಯು ವಾಂಟ್ ಅಂಡ್ ಒಂದು ಕಾರ್ಡ್ ಪಿಕ್ ಮಾಡಿ ಓಕೆ ಸ್ಟಾಪ್ ನೀವು ಕೂಡ ಯು ಕ್ಯಾನ್ ಟೆಲ್ ಸ್ಟಾಪ್ ವೇರ್ ಎವರ್ ಯು ವಾಂಟ್ ಯಾ ಓಕೆ ಸ್ಟಾಪ್ ಸ್ಟಾಪ್ ನೀವು ಕೂಡ ನಿಮ್ ಕಾರ್ಡ್ ನಂಬರ್ ನೋಡ್ಕೊಳ್ಳಿ ಯಾರಿಗೂ ತೋರಿಸ್ಬೇಡಿ ಪ್ಲೀಸ್ ಓಕೆ ಕಾರ್ಡ್ ಇಟ್ಬಿಡಕ ಹಾ. ಆರ್ ಯು ಶ್ಯೂರ್ ಕಾರ್ಡ್ ನೋಡ್ಕೊಂಡ್ರಾ ನೋಡ್ಕೊಂಡು ಓಕೆ ಜಸ್ಟ್ ಥಿಂಕ್ ಆಫ್ ದ್ಯಾಟ್ ಕಾರ್ಡ್ ನಂಬರ್ ಓನ್ಲಿ ನಿಮ್ ಹೆಸರು ಪೃಥ್ವಿ ಅಂಬ ಕಾರ್ಡ್ ನೋಡ್ಕೊಂಡ್ರಿ ಅಲ್ಲ ಸೊ ನೋಡ್ಕೊಂಡೆ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಕಾರ್ಡ್ ಓನ್ಲಿ ಓಕೆ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂದ್ರೆ ಪಕ್ಕಾ ಕಾರ್ಡ್ ನಂಬರ್ ತಗೊಂಡಿರ್ತಾರೆ ಹಾ ಐ ಮೀನ್ ನಾಟ್ ಆಲ್ಫಾಬೆಟ್ ಇಲ್ಲ ಇಲ್ಲ ನಂಬರೇ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಓಕೆ ಅದು ನಾನ್ ಬಂದಿರೋ ನಂಬರೇ ನನ್ನ ನಂಬರ್ ಅದು ನಂಗೆ ಎಲ್ಲೋದ್ರೆ lucky ಅದೇ ನಂಬರ್ number ಆ? ಸಿಗ್ತಿರತ್ತೆ ಲಕ್ಕಿ ನಂಬರ್ ಅಲ್ಲ ಅದು Okay. ಲಕ್ಕಿ ಆದ್ರೆ ಖುಷಿ ಆಗ್ತಿದೆ ಲಕ್ಕಿ ನಂಬರ್ ಅಲ್ಲ ಎಲ್ಲೋದ್ರೆ ಆ ನಂಬರ್ ಬರ್ತಾನೆ ಇರುತ್ತೆ ಇರ್ಲಿ ಓಕೆ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಓಕೆ your card number is 8 yes ನಿಮ್ ಪೂರ್ತಿ ಹೆಸರು your card please ವಾಪಸ್ ಡಿಡ್ ಯು ಸಿ ದ ಕಾರ್ಡ್ ಓಕೆ your name okay ಪನ್ನು just concentrate on that number only ಇವರು ತುಂಬಾ ಸೀರಿಯಸ್ ಆಗಿದ್ದಾರೆ ನಿಮ್ ತರ ಸ್ಮೈಲ್ ಪ್ಲೀಸ್ ಯು ಲುಕ್ ಗುಡ್ ಅಂಡ್ ಸ್ಮೈಲ್ when you smile just think on that number only so your card number is 6 10 ಕರೆಕ್ಟಾ ಕರೆಕ್ಟಾ ನಿಮ್ ಚಾನ್ಸ್ ಇವಾಗ ನಂಗೆ ಮೈಂಡ್ ರೀಡ್ ಮಾಡಕ್ಕೆ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದೆ ಫುಲ್ ನಗ್ತಾ ಇರ್ತೀನಿ ಇವಾಗ ನಾನು ಸೀರಿಯಸ್ ಇರಲ್ಲ ಓಕೆ ಎಸ್ ಎಸ್ ನಿಮ್ ಪೂರ್ತಿ ಹೆಸರು ಪ್ರಮೋದ್ ಓಕೆ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಟ್ ನಂಬರ್ ಎಸ್ ಎಸ್ Yes? ಎಸ್ ಹೇಳಿದಕ್ಕೆ ಡೈಲಾಗು ಇವಾಗ ನನ್ನ ಚೀಟ್ ಮಾಡ್ಬೇಕು ಅಂತ ಉಲ್ಟಾ ಮಾಡ್ತಿದ್ದೀರಾ ಇಲ್ಲ ಇಲ್ಲ ಇಲ್ಲ. ಇಲ್ಲ ಐ ಥಿಂಕಿಂಗ್ ನಿಮ್ದು ನಂಬರ್ ಯಾ ಹೀರೋಯಿನ್ ಅಂದಾಗ ಹೀರೋದು ಕೂಡ ಹ್ಮ್ ಸೇಮ್ ಕಾರ್ಡೇ ಇರಬೇಕು ಸೊ ಇಟ್ ಇಸ್ 10 ಓನ್ಲಿ ಓ ಮೈ ಗಾಡ್ ಇಟ್ಸ್ ಮೈ ನಂಬರ್ ಆಕ್ಚುಲಿ 10th ಮೈ ಬರ್ತ್ಡೇ ಮೂವಿ ಹೀರೋಯಿನ್ ಅಂದ್ಮೇಲೆ ಸೇಮ್ ನಂಬರ್ ತಗೊಳ್ಳೇಬೇಕು ಅಲ್ಲ ಇದೇನೋ ಮಜಾ ಇದೆ ಚೆನ್ನಾಗಿದೆ ಓಕೆ ನಿಮ್ ಪೂರ್ತಿ ಹೆಸರು ಸರ್ ಗಿರೀಶ್ ಮುಲಿಮನಿ ಅದೇ ಕಾರ್ಡ್ ಥಿಂಕ್ ಮಾಡ್ತೀರಿ ನಂಬರ್ನ ಎಸ್ ನನಗೆ ಕೊಟ್ಟಿರೋದು ಲಕ್ಕಿ ನಾನು ಏನ್ ಅನ್ಕೊಂಡಿದ್ದೆ ಅದೇ ಎರಡು ನಂಬರ್ ತರ ಕಾಣ್ತಾ ಇದೆ ಅದೇ ನಂಬರ್ಗಳೇ ಬಂದಿದೆ ಅದ್ರ ನಿಮ್ ಕಾರ್ಡ್ ನಂಬರ್ 6 ಎಸ್ ಶಫಲ್ ನೀವೇ ಮಾಡೋಣ ಎಲ್ಲ ಡಿಫ್ರೆಂಟ್ ಕಾರ್ಡ್ ಹಿಂಗ ಅಂದಿರ್ತೀನಿ ಯಾವಾಗ ಬೇಕಾದ್ರೂ ಸ್ಟಾಪ್ ಹೇಳಿ ಒಂದ್ ಕಾರ್ಡ್ ಪಿಕ್ ಮಾಡಿ ಸ್ಟಾಪ್ ಓಕೆ ಅದೇ ನಿಮ್ ಪೂರ್ತಿ ಹೆಸರು ಮುನಿಯೇಗೌಡ ಓಕೆ ಇವರು ಸೀರಿಯಸ್ ಹಂಗಂದ್ರೆ ಕಾರ್ಡ್ ಗ್ಯಾರಂಟಿ ನಂಬರ್ ನಂಬರಾ ಹಾ ಓಕೆ ಅದೇ ನಂಬರ್ನ ಹೆಂಗ್ ಕಾನ್ಸಂಟ್ರೇಟ್ ಮಾಡ್ತೀರಿ ಹ್ಮ್ ಇಲ್ಲ ಯಾರಿಗೋ ನಂಬರ್ ಬಂತಂದ್ರ ಅಲ್ವಾ ಓಕೆ ನಿಮ್ ಕಾರ್ಡ್ ನಂಬರ್ 8 ನಾನು ಥಿಂಕ್ ಮಾಡ್ತಾ ಇರೋದು 6 ಮಾಡ್ತಾ ಇದೀನಿ ನೋಡೋಣ ಆಗ್ಲಿ ಅಂತ ಮೈಂಡ್ ಅಲ್ಲಿ ಬೇರೆ ಮಾಡ್ತಾ ಇದೀನಿ ನೀವ್ ಎಷ್ಟೇ ಮೈಂಡ್ ಮಾಡಿದ್ರು ಆ ನಂಬರ್ ನೋಡೋದ್ಮೇಲೆ ಅದೇ ತಲೆಯಲ್ಲಿ ಇರುತ್ತೆ ಅವರು 52 ಸೆಟ್ ಕಾರ್ಡ್ ತಂದಿದ್ದಾರೆ ಅದ್ರ ಜೋಕರ್ ತೆಗೆದಿರ್ತಾರೆ ಮೋಸ್ಟ್ಲಿ ಅನ್ಸುತ್ತೆ ಇದನ್ನ ಮಿಕ್ಸ್ ಮಾಡಿ ಸರ್ ಎಲ್ಲಾ ಪ್ಲೇಯಿಂಗ್ ಕಾರ್ಡ್ಸ್ ನೋಡ್ಕೊಳ್ಳಿ ಜೋಕರ್ ತೆಗೆದ್ಬಿಡಿ ಸರ್ ಜೋಕರ್ ತೆಗೆದಿದ್ದೀರಾ ಸರ್ ಓ ಮೈ ಗಾಡ್ ಜೋಕರ್ ತೆಗ್ದಿರ ತಗೊಂಬಿಡಿ ಸರ್ ಈ ಜೋಕರ್ ಇನ್ನ ಈ ಜೋಕರ್ ಇದೆ ಸ್ವಾಮಿ ಸರ್ ಇದು ಹಳದಿ ಬಟ್ಟೆ ಅಂತ ಕರಿತೀವಿ ಸರ್ ಇದನ್ನ ಕವರ್ ಮಾಡ್ಕೋತೀನಿ ಸರ್ ನೀವೀಗ ಇದನ್ನ ಕಟ್ ಮಾಡ್ಬೇಕು ಸರ್ ಅರ್ಧ ಎಲ್ ಬೇಕೋ ಎತ್ತಿ ಸರ್ ಅರ್ಧ ಮುಕ್ಕಾಲ್ ಕಾಲ್ ಭಾಗ ತೆಗೀರಿ ಸರ್ ಒಂದು ಕಾರ್ಡ್ ತಗೊಳ್ಳಿ ಯಾರಿಗೂ ತೋರಿಸ್ಬೇಡಿ ಮೇಡಮ್ಗೂ ತೋರಿಸ್ಬೇಡಿ ಸರ್ಗೂ ತೋರಿಸ್ಬೇಡಿ ಬಟ್ ಆ ಕಾರ್ಡ್ ನೀವು ನೋಡ್ಲೇಬೇಕು ಮನ್ಸಲ್ಲಿ ಇಟ್ಕೋಬೇಕು ಆ ನಂಬರ್ನ ಫುಲ್ ಸ್ಮೈಲ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ನಂಬರ್ ತಗೊಂಡಿಲ್ಲ ಅಂತ ಅರ್ಥ ಇದು ಸೈಕಾಲಜಿ ಅವ್ರು ತಗೊಂಡಿರೋದಕ್ಕೆ 4 ಆಪ್ಷನ್ JQKA 4 ತಗೊಂಡಿರ್ಬೇಕು ಇವ್ರು ನಿಂತಿರೋ ಸ್ಟೈಲ್ ನೋಡಿದ್ರೆ ಕಿಂಗ್ ಅಲ್ಲ ಒಂದು ಕಾಲ್ ಅಲ್ಲಾಡ್ತಾ ಇದೆ ರಾಣಿ ಅಲ್ಲ
ಜೋಕರ್ ತೆಗೆದ್ಬಿಟ್ಟಿದ್ದಾರೆ, ಜೆ ಅಲ್ಲ. ನೆಕ್ಸ್ಟ್ ಆಪ್ಷನ್ ಇರೋದು ಎ. ಪಕ್ಕದಲ್ಲಿ ಕೆಂಪು ಕಲರ್ ಬಟ್ಟೆ ಹಾಕೊಂಡಿದ್ದಾರೆ. ಓ, ಪ್ರೇಮಿಗಳ ದಿನಾಚರಣೆ, ರೆಡ್ ಕಲರ್ ಅಂದ್ರೆ ಎ ಆಫ್ ಹಾರ್ಟ್. ತೋರಿಸಿ ಸರ್. ಓಕೆ, ಪ್ರಜಾವಾಣಿಲೊಂದು ಆರ್ಟಿಕಲ್ ಬಂದಿತ್ತು, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಾರು ಚಲಾಯಿಸಿದ ಮಾಂತ್ರಿಕ. ಅದು ನಾನೇ, ಸಿಂಪ್ಲಿ ಸುರೇಶ್ ಅಂತ ಹೇಳಿ. ನೀವು ಲೈಟ್ ಆಫ್ ಮಾಡ್ಬಿಟ್ಟು ಪೇಪರ್ ಕೊಟ್ರೆ ಓದ್ತೀನಿ. ಯಾವುದೇ ಮ್ಯಾಥಮೆಟಿಕ್ಸ್ ಕ್ವಶನ್ ಕೇಳಿದ್ರು ಟಕ್ ಟಕ್ ಅಂತ ಉತ್ತರ ಹೇಳ್ತೀನಿ. ಯಾವ ಸರ್? ನೀನ್ ಬಾ ರಾಜು, ರಾಜು ಬೇಗ ಬಾ, ಬೇಗ ಬೇಗ ಬಾ. ಯಾರು ಯಾರು ಯಾರು? ಇರು, ಅವ್ರಿಗೆ ಮದುವೆ ಆಗಿಲ್ಲ. ಬಾ ಬಾ, ಬನ್ನಿ ಬನ್ನಿ ಬನ್ನಿ. Big round of applause to Bachelor, official Bachelor. Public demand, ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಈಗ ಇವರು ನೋಡಕ್ ಮಾತ್ರ ಸ್ಮಾರ್ಟ್ ಅಲ್ಲ, ನಿಜವಾಗ್ಲೂ ಸ್ಮಾರ್ಟ್. ಆಮೇಲೆ ಸಿಕ್ಕಾಪಟ್ಟೆ ಬುದ್ಧಿ ಇದೆ. ಕರೆಕ್ಟಾ ಸರ್? ಹಾ, ಅವ್ರಿಗೆ ಡೌಟ್ ಬಂದ್ಬಿಟ್ಟಿದೆ, ನಾವು ಪ್ರೂವ್ ಮಾಡ್ತೀವಿ ಈಗ. ಆಲ್ ದಿ ಬೆಸ್ಟ್. ಈಸಿ ಕ್ವಶನ್ ಕೇಳ, ಟಫ್ ಕ್ವಶನ್ ಕೇಳ? ಟಫ್. ಅಪ್ಪ ಮುಖ ನೋಡ್ರಪ್ಪ, ಅಮೂಲ್ ಬೇಬಿ ತರ ಇದೆ. ಈಸಿ ಕ್ವಶನ್ ಕರೆಕ್ಟ್ ಆಗಿ ಹೇಳಿ. ಈ ಹಳ್ಳಿನಲ್ಲಿ ರಸ್ತೆನಲ್ಲಿ ಒಂದು ಅನಿಮಲ್ ಇರುತ್ತೆ, ಪ್ರಾಣಿ. ಅದು ಬಾಲ ಇರುತ್ತೆ, ಅದು ಬೌ ಬೌ ಅನ್ನತ್ತೆ. ಯಾವ ಪ್ರಾಣಿ ಅದು? ನಾಯಿ. ಕ್ಲಾಸ್ ಟು ಹೇ, ನಾಯಿ ಇಸ್ ದಿ ಕರೆಕ್ಟ್ ಆನ್ಸರ್. ನೀವು ಕರೆಕ್ಟ್ ಆಗಿ ಹೇಳಿ. ಒಂದು ನಾಯಿಗೆ ಎಷ್ಟು ತಲೆ ಇರುತ್ತೆ? ಎರಡು ನಾಯಿಗೆ? ಒಂದು ನಾಯಿಗೆ ಒಂದು ತಲೆ, ಎರಡು ನಾಯಿಗೆ ಎರಡು ತಲೆ, ಮೂರ್ ನಾಯಿ ಟೋಟಲ್ ಹೇಳಿ. ಟೋಟಲ್ ಟಕ್ ಟಕ್ ಟಕ್. ಒಂದು ನಾಯಿಗೆ ಒಂದು ತಲೆ, ಎರಡು ನಾಯಿಗೆ, ಮೂರ್ ನಾಯಿಗೆ, ನಾಲ್ಕು ನಾಯಿಗೆ, ಐದ್ ನಾಯಿಗೆ. ನಿಮ್ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ಗೆ ಎಷ್ಟು ತಲೆ ಇರುತ್ತೆ? ಎರಡನೇ ಕ್ಲಾಸ್ ಟೀಚರ್ಗೆ? ಕ್ಲಾಸ್ ಟು ಹೇ. ಅಪ್ಪ ಸುಮ್ಮನೆ ಇರಪ್ಪ, ಅವ್ರು ಸಿಕ್ಕಾಪಟ್ಟೆ ಬುದ್ಧಿ ಇದೆ ಅಪ್ಪ. ನೀವು ಸಸ್ಯಾಹಾರಿನ ಮಾಂಸಾಹಾರಿನ? ನಾನ್ ಸಸ್ಯಾಹಾರಿ. ಸಸ್ಯಾಹಾರಿ ಅಂದ್ರೆ ತಿನ್ನೋದು ಬರೀ ಇಡ್ಲಿ, ವಡೆ, ದೋಸೆ, ಮಸಾಲ ಪುರಿ, ಪಾನಿಪುರಿ, ಬೇಲ್ಪುರಿ, ಕಚೋರಿ, ಸಮೋಸ, ಕಟ್ಲೆಟ್, ಮೊಮೋ, ಪಿಜ್ಜಾ ಅಷ್ಟೇ. ಚಿಕನ್ ಇಲ್ಲ, ತಿನ್ನಲ್ಲ ಸರ್. ಮಟನ್, ಫಿಶ್, ಕೋಳಿ ಮೊಟ್ಟೆ? ಮೊಟ್ಟೆ ವೆಜ್ ಮೊಟ್ಟೆ ತಿಂತಾರೆ ಅಷ್ಟೇ, ಇಲ್ಲ. ಈಗ ಆ ಮೈಕ್ ಅಲ್ಲೇ ಇಟ್ಕೊಳ್ಳಿ, ನಾನ್ ವೆಜ್ ಗೊತ್ತಿಲ್ಲ, ಹಂಗೆ ಇಟ್ಕೊಳ್ಳಿ. ಇದು ಮೊಬೈಲ್ ಅಲ್ಲಿ ಇಟ್ಬಿಡಿ, ಮೈಕ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳ್ಳಿ. ನಿಮ್ಮ ಬಲ್ಗೈ ತೋರಿಸಿ ಎಲ್ಲರಿಗೂ ಹಿಂಗೆ. ಅಯ್ಯೋ, ಅಲ್ಲಿ ಅಲ್ಲಿ ನೋಡಿ ನೋಡಿ, ರೇಖೆ ಎಲ್ಲ ಸೌದೋಗ್ಬಿಟ್ಟಿದೆ. ಸ್ವಲ್ಪನೇ ಇದೆ. ಏನಿಲ್ಲ, ಚೆನ್ನಾಗಿದೆ. ಝೂಮ್ ಮಾಡಿ, ಅಲ್ಲಿ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ. ಸೌದೋಗ ಮುಂಚೆ ಮದುವೆ ಮಾಡ್ಬೇಕು ಅವ್ರಿಗೆ. ಇಲ್ಲ ಇಲ್ಲ ಇಲ್ಲ, ಚೆನ್ನಾಗಿದಾವೆ. ಈಗ ಅಲ್ಲಿ ಮುಂದೆ ನೋಡಿ, ನೀವು ಕೋಳಿ ಮೊಟ್ಟೆ ತಿಂದ್ರೆ ಅದೆಲ್ಲ ಹೋಗುತ್ತೆ? ಇದೊಳ್ಳೆ ಕ್ವಶನ್. ತಿನ್ನಲ್ಲ ಸರ್, ಕೋಳಿ ಮೊಟ್ಟೆ ತಿನ್ನಲ್ಲ ನಾನು. ಕೇಕ್ ತಿಂತಿರತ್ತಾನೆ? ಕೇಕ್ ತಿಂದ್ರೆ ಎಲ್ಲೋಗತ್ತೆ? ಹೊಟ್ಟೆ. ನಿಮ್ ಹೊಟ್ಟೆ ಎಲ್ಲಿದೆ? ಸರಿ, ಇದು ಹೊಟ್ಟೆ ಅಪ್ಪ. ಹೆಂಗ್ ಇಟ್ಕೊಳ್ಳಿ ಸರ್. ಈಗ ನೀವು 1, 2, 3 ಅಂತ ಹೇಳ್ಬೇಕು. ಅವ್ರ ಹೊಟ್ಟೆನ್ ಟಚ್ ಮಾಡ್ತಾರೆ. ಇಟ್ಕೊಳ್ಳಿ ಸರ್ ಮೇಲೆ, ಹಿಂಗೆ ಟಚ್ ಮಾಡಿ. 1, 2 ಹಂಗೆ 3 ಮಾಡ್ಬೇಕಷ್ಟೇ. 3 ಆದ್ಮೇಲೆ ಇವ್ರ ಬಾಯಿಂದ ಕೋಳಿ ಮೊಟ್ಟೆಗಳು ಬಂದು ಬೀಳತ್ತೆ. ಯಾಕೆಂದ್ರೆ 2 ತರ ಕೇಕ್ ಬರುತ್ತೆ, ಒಂದು ಎಗ್ಲೆಸ್, ಒಂದು ವಿತ್ ಎಗ್. ಇವ್ರು ಯಾವ ತಿಂದಿರ್ತಾರೆ ಚಿಕ್ಕ ಮಕ್ಳಿದ್ದಾಗ ಗೊತ್ತಿರಲ್ಲ, ತಿನ್ಬಿಟ್ಟಿರ್ತಾರೆ ಚೆನ್ನಾಗಿದೆ ಅಂತ. ದಯವಿಟ್ಟು ಮೊಟ್ಟೆ ಕೆಡೆ ಬೀಳ್ಸ್ಬೇಡಿ. ಹಬ್ಬ ಎಲ್ಲ ನಡೀತದೆ, ಸಂಕ್ರಾಂತಿ. ಬಾಯಿಂದ ಬಂದಾಗ ಕೆಡೆ ಬೀಳ್ಸ್ಬಾರ್ದು, ಆಯ್ತಾ? ಮೊಟ್ಟೆ ಅಕಸ್ಮಾತ್ ಬಂದಾಗ ಹಂಗ ಇಟ್ಕೊಳ್ಳಿ. ವೇಸ್ಟ್ ಡಬ್ಬ ಗಿಬ್ಬ ತರ್ತೀನಿ ಎಲ್ಲ ಇದ್ರೆ ಅದ್ರಲ್ಲಿ ಹಾಕ್ಬಿಡಿ. ಆ ಡಬ್ಬ ಇಲ್ಲ, ನಂತರ ಒಂದು ಬ್ಯಾಗ್ ಇದೆ ಸ್ವಾಮಿ. ಈ ಬ್ಯಾಗ್ ಒಳಗಡೆ ಕೈ ಹಾಕಿ ಚೆಕ್ ಮಾಡಿ ಏನಿದೆ. ಕೈ ಹಾಕಿ ಒಳಗಡೆ, ಬ್ಯಾಗ್ ಒಳಗಡೆ ಏನಿದೆ ಸಾರ್? ಅವ್ರ ಕೈ ಇದೆ ಸರ್. ಇವಾಗ ಏನು ಇಲ್ಲ. ಈಗೆಲ್ಲ ಜೋರಾಗಿ 1, 2, 3 ಹೇಳ್ಬಿಡಿ. 1, 2, 3. ಅಯ್ಯೋ, ಮೊಟ್ಟೆ ಬಿದ್ದೋಗ್ತಾ ಇತ್ತು. ಆಮೇಲೆ ಹಂಗೆ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ಈಗ ಕೈ ತೆಗೆದ್ಬಿಡ್ದಲ್ಲಿ ಅಂತ ಹಾಕಿ, ಹಿಂಗೆ ಹಾಕಿ. Big round of applause to him. ಜೋರಾಗಿ ಚಪ್ಪಾಳೆ ಪ್ಲೀಸ್. ಇವತ್ತಿಂದ ಈ ಚಿಕ್ಕ ಪಾಪು ಹೆಸರು ಮೊಟ್ಟೆ ಬಾಯ್. ಈಗ ಲಾಸ್ಟ್ ಮ್ಯಾಜಿಕ್ ಗೆ 2 ಪುಟಾಣಿ ಮಕ್ಕಳು ಬೇಕು. ಯಾರು ಬರ್ತೀರಾ? ಒಂದು ಗರ್ಲ್, ಒಂದು ಬಾಯ್. ನೀನು ಬಾ. ಇದು ನೋಡಿ, ಪುಟಾಣಿ ಮಕ್ಕಳ ಮ್ಯಾಜಿಕ್. ಇದು ಪುಟಾಣಿ ಮಕ್ಕಳು. ಇದು ಕಾಕ್ರೋಚ್ ತಾನೆ? ಇದು ಕಾಕ್ರೋಚ ಇದು?
ಅಲ್ಲ, ಡ್ರ್ಯಾಗನ್. ಈಗ ನೀವು 3 ಜನ ಜೋರಾಗಿ ಹೇಳ್ಬೇಕು ಮಂತ್ರನ. ಏನ್ ಮಂತ್ರ? ಆಬ್ರಕಡಾಬ್ರ ಅಲ್ಲ ಕಣೋ, ಭುವನಂ ಗಗನಂ. ಹೇಳಿ, ಭುವನಂ ಗಗನಂ 3 ಸಲ ಹೇಳಿ. ಭುವನಂ ಗಗನಂ ಭುವನಂ ಗಗನಂ ಭುವನಂ ಗಗನಂ. ಅದೇ ತರ ಈಗ ಜೋರಾಗಿ ನೋಡ್ಕೊಂಡು ಹೇಳ್ಬೇಕು, ಆಯ್ತಾ? 1 2 3 ಸ್ಟಾರ್ಟ್. ಭುವನಂ ಗಗನಂ ಭುವನಂ ಗಗನಂ ಭುವನಂ ಗಗನಂ. ಕ್ಲಾಪ್ಸ್ ಟು ದಮ್. ಜೋರಾಗಿ ಚಪ್ಪಾಳೆ ಪ್ಲೀಸ್. ವೆರಿ ಗುಡ್ ಯಾರ್. ಸೊ ಎಲ್ಲರೀಗ ರೈಟ್ ಹ್ಯಾಂಡ್ ತೋರಿಸಿ ನೋಡೋಣ. ರೈಟ್ ಹ್ಯಾಂಡ್ ಅಂದ್ರೆ ಬಲಗೈ. 1 2 3 ಬಾ. ಥ್ಯಾಂಕ್ ಯು ಆಡಿಯನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಈಗ ಎಲ್ಲ ಚಿತ್ರದ ನಮ್ಮ ಸಂಕ್ರಾಂತಿ ವಿಶೇಷ ನೋಡಿದ್ರಲ್ವಾ? ಯಾರಿಗಾದ್ರೂ ಒಬ್ರು ಕೊಟ್ಕೋಣ ಸರ್. ಓಕೆ, ಕ್ಲಾಸ್ ಟು ಪ್ರೊಡ್ಯೂಸರ್ ಸರ್. ಜೋರಾಗಿ ಚಪ್ಪಾಳೆ ಪ್ಲೀಸ್. ಅವರ ಹೃದಯ ನೋಡಿ ಎಷ್ಟು ಧಾರಾಳ. 1 ಕೋಟಿ ಬಹುಮಾನ ಕೊಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಒಬ್ರು ಮಾತ್ರ ಫಸ್ಟ್ ಆಡ್ಬೇಕಾ ದುಡ್ಡು ಬೇಕಾ? ಆಡು. ಆಡಾದ್ಮೇಲೆ ದುಡ್ಡು. ಸುಗ್ಗಿ ಮಾಡೋಣ ಬಾರವಾ ಬಾರವಾ, ಸುಗ್ಗಿ ಮಾಡೋಣ ಬಾರವಾ ಗೆಳತಿ, ಸುಮನ್ಯಾಕ ಕುಳತಿ, ಓ ಗೆಳತಿ ಸುಮನ್ಯಾಕ ಕುಳತಿ. ಸುಗ್ಗಿ ಮಾಡೋಣ ಬಾರವಾ ಬಾರವಾ, ಸುಗ್ಗಿ ಮಾಡೋಣ ಬಾರವಾ ಗೆಳತಿ, ಸುಮನ್ಯಾಕ ಕುಳತಿ, ಓ ಗೆಳತಿ ಸುಮನ್ಯಾಕ ಕುಳತಿ. ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೊಳು, ಅಗ್ಗದ ಫಲಗಳ ಕೊಯ್ಯಲಿಕ್ಕೆ ಹೊಲದೊಳು, ಒಗ್ಗಿಲಿ ಕರೆದರೆ ಹಿಕ್ಕೇಲಿ ಹೋಗಿ, ಸುಗ್ಗಿ ಮಾಡೋಣ ಬಾರವಾ ಬಾರವಾ, ಸುಗ್ಗಿ ಮಾಡೋಣ ಬಾರವಾ ಗೆಳತಿ, ಸುಮನ್ಯಾಕ ಕುಳತಿ, ಓ ಗೆಳತಿ ಸುಮನ್ಯಾಕ ಕುಳತಿ. ಹೊಲದವ ಕರೆದರೆ ಹೋಗಲಿ ಬೇಕು, ನೆಲೆಯನ್ನು ತಿಳಿಯಬೇಕು. ಹೊಲದವ ಕರೆದರೆ ಹೋಗಲಿ ಬೇಕು, ನೆಲೆಯನ್ನು ತಿಳಿಯಬೇಕು. ಕುಲದವರೊಂದು ಸಲಗಿಯು ಸಾಕು, ಬಲು ಜೋಕಿರಬೇಕು. ಕುಲದವರೊಂದು ಸಲಗಿಯು ಸಾಕು, ಬಲು ಜೋಕಿರಬೇಕು. ಹೊಲದೋಳು ಬೆಳೆದಿಹ ಒಳ್ಳೆ ಮೆಕ್ಕೆ ಕಸ, ಹೊಲದೋಳು ಬೆಳೆದಿಹ ಒಳ್ಳೆ ಮೆಕ್ಕೆ ಕಸ, ತಳದ ಕೂಲಿಯ ದಾಟಿ ಕೊಯ್ಯೋಣ ಗೆಳತಿ, ಸುಗ್ಗಿ ಮಾಡೋಣ ಬಾರವಾ ಬಾರವಾ, ಸುಗ್ಗಿ ಮಾಡೋಣ ಬಾರವಾ ಗೆಳತಿ, ಸುಮನ್ಯಾಕ ಕುಳತಿ, ಓ ಗೆಳತಿ ಸುಮನ್ಯಾಕ ಕುಳತಿ. 7-8 ಅಕ್ಕಡಿಯ ಎಣಿಸಿ ನಮ್ಮ ಬಾಳನು ಅದರೊಳು ದಣಿಸಿ, 7-8 ಅಕ್ಕಡಿಯ ಎಣಿಸಿ ನಮ್ಮ ಬಾಳನು ಅದರೊಳು ದಣಿಸಿ. ಕಾಲಕೂಟ ವಿಷ ಎಣಿಸಿ ನಂಟಿನ ಸೋಲಗಳೆಲ್ಲವ ಗಣಿಸಿ, ಕಾಲಕೂಟ ವಿಷ ಎಣಿಸಿ ನಂಟಿನ ಸೋಲಗಳೆಲ್ಲವ ಗಣಿಸಿ. ಬಾಳಿನ ರಾಗಿ ನವಣೆ ಸಜ್ಜೆಯ, ಬಾಳಿನ ರಾಗಿ ನವಣೆ ಸಜ್ಜೆಯ, ಓಲ್ಯಾಡುತ್ತ ಬಹುರಾಗದಿ ಕೊಯ್ಯುತ್ತ, ಸುಗ್ಗಿ ಮಾಡೋಣ ಬಾರವಾ ಬಾರವಾ, ಸುಗ್ಗಿ ಮಾಡೋಣ ಬಾರವಾ ಗೆಳತಿ, ಸುಮನ್ಯಾಕ ಕುಳತಿ, ಓ ಗೆಳತಿ ಸುಮನ್ಯಾಕ ಕುಳತಿ. ಶಿಶುನಾಳಧೀಶನೇ ಗುರುವು, ಅವ ಕರದಲ್ಲಿ ಹೋಗೋದು ತರವು. ಶಿಶುನಾಳಧೀಶನೇ ಗುರುವು, ಅವ ಕರದಲ್ಲಿ ಹೋಗೋದು ತರವು. ಕಸವ ಕಳೆದು ಕೈ ಕುಡುಗೋಲ ಹಿಡಿಯುತ್ತ, ಕಸವ ಕಳೆದು ಕೈ ಕುಡುಗೋಲ ಹಿಡಿಯುತ್ತ, ಹಸನಾಗಿ ಹಲವರು ಹರಿವ ಮನವ ಸುಟ್ಟು, ಸುಗ್ಗಿ ಮಾಡೋಣ ಬಾರವಾ ಬಾರವಾ, ಸುಗ್ಗಿ ಮಾಡೋಣ ಬಾರವಾ ಗೆಳತಿ, ಸುಮನ್ಯಾಕ ಕುಳತಿ, ಓ ಗೆಳತಿ ಸುಮನ್ಯಾಕ ಕುಳತಿ. ಸುಮನ್ಯಾಕ ಕುಳತಿ, ಓ ಗೆಳತಿ ಸುಮನ್ಯಾಕ ಕುಳತಿ, ಓ ಗೆಳತಿ ಸುಮನ್ಯಾಕ ಕುಳತಿ, ಓ ಗೆಳತಿ ಸುಮನ್ಯಾಕ ಕುಳತಿ, ಓ ಗೆಳತಿ ಸುಮನ್ಯಾಕ ಕುಳತಿ. ಧನ್ಯವಾದಗಳು. ₹1 ಹಿಡಿದು 1 ಕೋಟಿವರೆಗೂ ಬಹುಮಾನ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಅವ್ರು ಕಾರಣ ಅಂತೀರಾ? ನಿಮ್ಮಿಷ್ಟ, ಯಾರಿಗಾರು ಪರವಾಗಿಲ್ಲ. 1 ಕೋಟಿ ಬಹುಮಾನ. ಸರ್ ಯಾರು? ಕ್ಯಾನ್ ಯು ಸೆಲೆಕ್ಟ್ ಒನ್ ಪರ್ಸನ್? ಈಸ್ ಗೋಯಿಂಗ್ ಟು ಸೆಲೆಕ್ಟ್. ಯಾರು? ಓಕೆ
ಸರ್ 1 ಕೋಟಿ ಯಾರಿಗುಂಟು ಯಾರಿಗಿಲ್ಲ ಯಜಮಾನ್ರಿಗೆ. ಸರ್ ಬನ್ನಿ ಸರ್, ಬಾಹುಬಲಿ ಸರ್. ಅವ್ರೀಗ 1 ಕೋಟಿ ಬಹುಮಾನನ ನಮ್ಮ ನಾಯಕ ನಾಯಕಿ ಕಡೆಯಿಂದ ತಗೋತಾರೆ. ನಾವಿಲ್ಲ, ಡೋಂಟ್ ವರಿ, ಮಕ್ಕಳು ಇದಾರೆ ಅಲ್ಲಿ. ಇಬ್ರು ಬನ್ನಿ, ನೀವು ಅಂಕಲ್ ಪಕ್ಕ ನಿಂತ್ಕೊಳ್ಳಿ. ಸರ್ 1 ಕೋಟಿ ಬಂದ್ಮೇಲೆ ಟ್ಯಾಕ್ಸ್ ಎಲ್ಲ ನೀವೇ ನೋಡ್ಕೊಬೇಕು. ಬಂದ್ರಪ್ಪ ಅಂಕಲ್ ಪಕ್ಕ ನಿಂತ್ಕೊಳ್ಳಿ. ಈ ಟ್ಯಾಕ್ಸ್ ಎಲ್ಲ ನಾವು ಕೊಡಲು ಬಹುಮಾನ ಮಾತ್ರ ಕೊಡ್ತೀವಿ. ಸರ್ ನೋಡಿ ಇಲ್ಲಿ ಬಂದ್ಬಿಡಿ ಪುಟ್ಟ. ನಿಮ್ಗೆ ಪ್ಲೇಯಿಂಗ್ ಕಾರ್ಡ್ ಆಡಕ್ ಬರುತ್ತೆ ಅನ್ಸುತ್ತೆ. ಇಲ್ಲೊಂದು 4 ಕಾರ್ಡ್ ಇದೆ ಸರ್. ಕ್ವೀನ್ ಆಫ್ ಡೈಮಂಡ್, ಕ್ವೀನ್ ಆಫ್ ಹಾರ್ಟ್, ಕ್ವೀನ್ ಆಫ್ ಸ್ಪೇಡ್ಸ್, ಕ್ವೀನ್ ಆಫ್ ಕ್ಲಬ್ಸ್. 4 ಕಾರ್ಡ್ ಇಲ್ಲೇ ಇದೆ. ನಮ್ಮ ಪ್ರೊಡ್ಯೂಸರ್ ಸರ್ ಆವಾಗಲೇ ಹೇಳಿದ್ರು ಅದ್ ಏನೇನ್ ಗಿಫ್ಟ್ ಕೊಡ್ತೀವಿ ಅದ್ರ ಮೇಲೆ ಹಿಂದೆಗಡೆ ಪ್ರಿಂಟ್ ಮಾಡಿ ಬಂದ್ಬಿಡಿ ಅಂತ ಹೇಳಿ. ನಾವು ಪ್ರಿಂಟ್ ಮಾಡಿ ಅಂಟಿಸಿದೀವಿ. ನೀವು ಯಾವ ಕಾರ್ಡ್ ಹೇಳಿದ್ರು ಅದು ತೆಗೆದು ಕೊಡ್ತೀವಿ. ಅದ್ ಹಿಂದೆಗಡೆ ಏನಿದೆ ಈಗಲೇ ಕೊಟ್ಬಿಡ್ತೀವಿ. ಸೇಮ್ 4 ಕಾರ್ಡ್ ನನ್ನ ಹತ್ರ ಇದೆ. ಇದು ಹಿಂದೆಗಡೆ ಏನೋ ಪ್ರಿಂಟ್ ಮಾಡಿಲ್ಲ. ನೀವು ದೇವ್ರ ನೆನ್ಸ್ಕೊಳ್ಳಿ ಸರ್, ಕುಲದೇವತಾ ಯಾರು ಬೇಕೋ ಅವ್ರನ್ನ ನೆನ್ಸ್ಕೊಂಡು ಯಾವ್ದಾದ್ರು 1 ಕಾರ್ಡ್ ನ ಸೆಲೆಕ್ಟ್ ಮಾಡ್ಬೇಕು. ಶಫಲ್ ಮಾಡ್ತೀನಿ. ಯು ಹ್ಯಾವ್ ಟು ಟೆಲ್ ಸ್ಟಾಪ್ ವೇರ್ ಎವರ್ ಯು ವಾಂಟ್. ಯಾವುದೇ ಕಾರ್ಡ್ ತಗೊಂಡು 1 ರೂಪಾಯಿಂದ ಹಿಡಿದು 1 ಕೋಟಿವರೆಗೂ ಬಹುಮಾನ ಇದೆ. ಈಗ ನಿಲ್ಸಿ. ಮೇಲಿರೋದ ಕೆಳಗಡೆ ಇರೋದ? ಕೆಳಗಡೆ ಇರೋದು ಇನ್ ಬಿಟ್ವೀನ್ ಯಾವ್ದು? ಓ ಮೈ ಗಾಡ್, ಯಾಮಾರ್ಸ್ಬಿಟ್ರು. ಇರ್ಲಿ ಕೊಡಿ ಸರ್. ಸರ್ ನಿಮ್ಮ ಹೆಸರು? ಬಿಗ್ ಆಫ್ ದ ಕ್ಲಾಸ್ ಟು ಮಿಸ್ಟರ್ ಪ್ರದೀಪ್. ಜೋರಾಗಿ ಚಪ್ಪಾಳೆ ಪ್ಲೀಸ್. ಯಸ್, ಸೆಲೆಕ್ಟೆಡ್ ಕ್ವೀನ್ ಆಫ್ ಹಾರ್ಟ್ಸ್. ಕ್ವೀನ್ ಆಫ್ ಹಾರ್ಟ್ಸ್ ಎಲ್ಲಿದೆ? ಇಲ್ಲಿದೆ ಸರ್. ನೀವು ಕ್ವೀನ್ ಆಫ್ ಡೈಮಂಡ್ ತಗೊಂಡಿದ್ದಿದ್ರೆ, ಇದು ತಗೊಂಡಿಲ್ಲ ಸರ್, ಇದು ತಗೊಂಡಿದ್ದಿದ್ರೆ ಪ್ರೊಡ್ಯೂಸರ್ ಅವರು ಈಗಲೇ ಬಂದು ಇದನ್ನ ಕೊಡ್ತಾ ಇದ್ರು. BMW ಕಾರ್. ಜೋರಾಗಿ ಚಪ್ಪಾಳೆ ಪ್ಲೀಸ್. ಇವ್ರಿಗೆ BMW ಕಾರ್ ಕೊಡ್ತಾ ಇಲ್ಲ, ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗಿಫ್ಟ್. ಸರ್ ಇರ್ಲಿ ಬಿಡಿ ಸರ್, ಕಾರ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ನೀವು ಕ್ವೀನ್ ಆಫ್ ಸ್ಪೇಡ್ಸ್ ತಗೊಂಡಿದ್ದಿದ್ರೆ ಎಂಟೈರ್ ವಿಲೇಜ್ ಕರ್ಕೊಂಡು, ಇನ್ಕ್ಲೂಡಿಂಗ್ ಹೀರೋ ಹೀರೋಯಿನ್ ಎಲ್ಲಾರನ್ನು ಕರ್ಕೊಂಡು, 2ನೇ ಹೀರೋನು ಕರ್ಕೊಂಡು ಎಲ್ಲರ ಜೊತೆಗೆ ವರ್ಲ್ಡ್ ಟೂರ್ ಹೋಗ್ಬೋದಾಯಿತು. 44 ದಿನ ಅನ್ಲಿಮಿಟೆಡ್ ಊಟ ಫ್ರೀ. ಅದು ಇಲ್ಲ ಸರ್. ಬಟ್ ಕಮಿಟ್ಮೆಂಟ್ ಇಸ್ ಎ ಕಮಿಟ್ಮೆಂಟ್ ಸರ್. ನಮ್ಮ ಪ್ರೊಡ್ಯೂಸರ್ ಒಂದ್ಸಲ ಹೇಳಿದ್ಮೇಲೆ ಇದೆ. ಪ್ರಾಮಿಸ್ ಇಸ್ ಎ ಪ್ರಾಮಿಸ್ ಸರ್. ಕ್ವೀನ್ ಆಫ್ ಕ್ಲಬ್ಸ್ ತಗೊಂಡಿದ್ದಿದ್ರೆ, ಇವ್ರು ದುಬೈಯಿಂದ ಬಂದಿದ್ದಾರೆ, ಸಾರಿ ಕೇರಳದಿಂದ ಬಂದಿದ್ದಾರೆ. ಕೇರಳದಲ್ಲಿ ಗೋಲ್ಡ್ ಇಸ್ ವೆರಿ ಫೇಮಸ್. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಕಡೆಯಿಂದ 1 kg ಗೋಲ್ಡ್ ಕೊಡ್ತಾ ಇದ್ರು ಪ್ರೊಡ್ಯೂಸರ್ ಸರ್. ಸರ್ ಗೋಲ್ಡ್ ಹೋಯ್ತು ಸರ್. ಬಟ್ ಡೋಂಟ್ ವರಿ, ಅವ್ರು ಕ್ವೀನ್ ಆಫ್ ಹಾರ್ಟ್ ಸೆಲೆಕ್ಟ್ ಮಾಡಿದ್ದಾರೆ. ನೀವು ಓದ್ತೀರಾ, ನಾವು ಓದ್ಬೇಕಾ ಸರ್? ನಾವೇ ಓದಿ. ಯುವರ್ ಬ್ಯಾಡ್ ಲಕ್ ಇಸ್ ಸೋ ಗುಡ್, ಯು ವಿಲ್ ಗೆಟ್ ಎ ಕಿಸ್ ಫ್ರಮ್ ಎ ಬಾಯ್ ಆರ್ ಎ ಗರ್ಲ್ ಆನ್ ದಿ ಅಕೇಶನ್ ಆಫ್ 14 January. ನೀವು ಕೊಡ್ಬೇಕು ಸರ್ ಇಲ್ಲಿ. ಏಯ್ ಅಂಕಲ್ ಒಂದು ಕಿಸ್ ಕೊಡ್ರಪ್ಪ. ಕ್ಲಾಸ್ ಟು ದ ಕಮಿಟ್ಮೆಂಟ್ ಇಸ್ ಎ ಕಮಿಟ್ಮೆಂಟ್. ಮನರಂಜನೆ ನಮ್ಮ ಮುಖ್ಯ ಉದ್ದೇಶ. ದಯವಿಟ್ಟು ಎಲ್ಲರೂ 14ನೇ ತಾರೀಕು ಫೆಬ್ರವರಿ ಪ್ರೇಮಿಗಳ ದಿನಾಚರಣೆದಂದು ನಮ್ಮ ಚಿತ್ರ ಭೂನಂ ಗಗನಂ ಚಿತ್ರ ಎಲ್ಲರೂ ನೋಡಿ ಇದೇ ರೀತಿ ಖುಷಿಯಿಂದ ಇರಬೇಕು ಅಂತ ಒಂದು ವಿನಂತಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ, ಸಿನಿಮಾ ಹೇಗ್ ಬಂದಿದೆ? ಅದ್ಭುತವಾಗಿ ಬಂದಿದೆ. ಅದು ತೋರ್ಕೆಗೆ ಹೇಳೋದಲ್ಲ, ಅದ್ಭುತವಾಗೇ ಬಂದಿದೆ. ಅದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತಂದ್ರೆ ನೋಡಿರೋ ಪ್ರತಿಯೊಬ್ರು ನೆಕ್ಸ್ಟ್ ಲೆವೆಲ್ ಸಿನಿಮಾ ಯಾಕಂದ್ರೆ ಇಬ್ರು ಪ್ರಮುಖ ನಟರಿದ್ದಾರೆ. ಬಹಳ ಅಂದ್ರೆ ಸಾಮಾನ್ಯ ನಟರಲ್ಲ ಇಬ್ರುವೆ. ನಮ್ಮ ಪ್ರಮೋದ್ ಅಣ್ಣ ಆಗಿರ್ಲಿ, ಪೃಥ್ವಿ ಅಂಬರ್ ಆಗಿರ್ಲಿ, ಅದ್ಭುತ ನಟರು. ಪ್ರಮೋದ್ ಮತ್ತೆ ಪೃಥ್ವಿ ಈ ಸಿನಿಮಾದಿಂದ ಐ ಆಮ್ ರೈಟಿಂಗ್, ನಾನು ಸ್ಟಾರ್ಗಳಾಗ್ತಾರೆ. ಈ ಸಿನಿಮಾ ಓನಂ ಗಗನ ಆಚೆ ಬಂದ ಮೇಲೆ ಇಬ್ರು ಕೂಡ ಬೇರೆ ಲೆವೆಲ್ ಅಲ್ಲಿ ಇರ್ತಾರೆ. ನಾನು ಸಿನಿಮಾನ ನೋಡಿ, ಸಿನಿಮಾ ಮಾಡಿ, ಸಿನಿಮಾ ಬರೆದು, ಸಿನಿಮಾ ನೋಡಿ 4 ಜನ ನೋಡಿ ಹೇಳಿದ ಮೇಲೆ ಹೇಳ್ತಾ ಇದ್ದೀನಿ. ಅಲ್ಲ ಬಂದು ಪ್ರಮೇಲೆ ಹೇಳ್ತಾ ಇದ್ದೀನಿ. ಅಲ್ಲಲ್ಲ, ನೀವು ಸಿನಿಮಾ ಮುಂಚೆ ಕತೆ ಬರ್ಕೊಂಡಿರ್ತೀರ. ಶೂಟ್ ಆದ್ಮೇಲೆ ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ವಾ? ನೀವು ಕನಸು ಕಟ್ಟಿರೋದಕ್ಕೆ ಇವ್ರು ಅಭಿನಯ ಮಾಡಿದಾರವ ಇಲ್ಲ ಪೂರ್ತಿ ಹೆಂಗೆ ಅಂತ ನೀವು ಅನ್ಕೊಂಡಿದ್ದೆಲ್ಲ ಅದೇ ರೀತಿ ಅನ್ಕೊಂಡಿದ್ದೀನಿ. ನಾನು ಎಷ್ಟು ಅನ್ಕೊಂಡು ಎಷ್ಟು ಬರ್ತಿದೆ ಅದಕ್ಕೆ 100% ಈ 100%ಗೆ ಅವರು ನ್ಯಾಯ ಸಲ್ಲಿಸಿದ್ದಾರೆ. ಯಾಕೆಂದ್ರೆ ಎಲ್ಲಿ ಹೋಗ್ತೀವಿ, ಎಲ್ಲಿ ಶೂಟ್ ಮಾಡ್ತೀವಿ ಮಾಡಿ ಸರ್ ಇಷ್ಟು ಖರ್ಚಾಗುತ್ತೆ, ಖರ್ಚಿನ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಮಾಡಿದ್ದಾರೆ. ಪ್ರಮೋದಣ್ಣ, ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ,
ಸಂಕ್ರಾಂತಿ ದಿನದಿಂದ ಪ್ರಮೋಷನ್ ಶುರು ಮಾಡಿದಿರಿ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಅದ್ದೂರಿಯಾಗಿ ಚಾಲನೆ ಮಾಡಿದ್ರ, ಸಕ್ಕತ್ತಾಗಿದೆ. ಏನ್ ಅನಿಸ್ತದೆ ಈ ಇದ್ರ ಬಗ್ಗೆ? ಇಲ್ಲ, ಈ ಪ್ಲಾನ್ ಹೇಳಿದಾಗ ನಮ್ ಸಿನಿಮಾಗೂ ಈ ಫ್ಲೇವರ್ಗೂ ಸಂಬಂಧ ಇಲ್ವಲ್ಲ, ಹೆಂಗ್ ಮಾಡೋದು ಪರವಾಗಿಲ್ವಾ ಅನ್ಕೋತಿದ್ದೆ. ನಾವು ಡೈರೆಕ್ಟ್ ಹಂಗೆ ಯೋಚನೆ ಮಾಡ್ತಿದ್ವಿ. ಆಮೇಲೆ ಅನ್ನಿಸ್ತು, ಸಂಕ್ರಾಂತಿ ಯಾವತ್ತು ನಮ್ಮ ಮಣ್ಣಿನ ಹಬ್ಬ. ಸೊ ನಮ್ಗೆ ನಾವೆಲ್ಲ ಅಕ್ಕಪಕ್ಕ ಊರ್ನವರು. ಈ ತರ ಶುರು ಮಾಡಿದ್ರೆ ನೋಡ ಹೆಂಗಿದೆ, ಹೌದಾ? ಈ ತರ ಮಜವಾಗಿ ಯಾವ ಪ್ರಮೋಷನ್ ಮಾಡಿರ್ಲಿಲ್ಲ, ಸಾಧ್ಯನೇ ಇಲ್ಲ. ಈ ತರ ನೋಡ ಉಂಟಾಡ್ಕೊಂಡು ಅಳ್ಳಾಡ್ಕೊಂಡು ಎತ್ತು ಕರ ಹಸ ಇವೆಲ್ಲ ನಾವು ಪಕ್ಕನೂರು, ಇಲ್ಲಿಂದ ನಮ್ಮೂರು 3 ಕಿಲೋಮೀಟರ್, ಚೆನ್ನಗೌಡನದೊಡ್ಡಿ ಅಂತ, SKV ನಗರ. ಇದು ಮಾರ್ಗನಹಳ್ಳಿ ಅಂತ ಕರಿತಿದ್ವಿ ಇದನ್ನ. ಇಲ್ಲಿ ಪಟ್ಲದಮ್ಮನ ದೇವಸ್ಥಾನ ಇದೆ, ಫೇಮಸ್ ಅದು. ಚಿಕ್ಕಂದಲ್ಲಿ ಬರ್ತಿದ್ವಿ ಊರಿಗೆ. ನಮ್ಮ ಮಹೇಶ್ ಅವರು, ಮದಗಜ ಮತ್ತೆ ಅಯೋಗ್ಯ ಡೈರೆಕ್ಟರ್ ಮಹೇಶ್ ಅವರು ಊರಿದು. ಸೊ ಇವ್ರು ನೋಡಿ, ಜನ ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ. ನಮ್ಮ ಭುವನಂ ಗಗನಂ ಸಿನಿಮಾ ಅದ್ಭುತವಾಗಿ ಬಂದಿರೋದ್ರಿಂದ ನಮ್ಮ ಪಿಕ್ಚರ್ ನ ಈ ತರ ಒಂದು ಶುಭದಿಂದ ಶುರು ಮಾಡ್ಬೇಕಿತ್ತು ನಾವು. ಇಲ್ಲ ಅಂದ್ರೆ ನನಗ್ ಬಹಳ ಖುಷಿ ಅಂದ್ರೆ, ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಸಿನಿಮಾ ಪ್ರಮೋಷನ್ ಅಲ್ಲಿ. ಅದು ಭುವನಂ ಗಗನಂ ಸಿನಿಮಾ ಇಂದ ಶುರು ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಒಳ್ಳೆ ಅಷ್ಟು ಚೆನ್ನಾಗಿ ಬಂದಿರೋದ ಕಾರಣ ನಮ್ಮ ಮುನೇಗೌಡರು ಸರ್. ಅಂದ್ರೆ ಅವ್ರು ಏನ್ ಕೇಳಿದ್ರೆ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಪಿಕ್ಚರ್ ನೋಡಿದವರು ಎಷ್ಟು ಮನಸ್ಸು ತುಂಬಿ ಹಾರೈಸಿದ್ದಾರೆ ಅಂದ್ರೆ, ಈ ಪಿಕ್ಚರ್ ತುಂಬಾ ದೊಡ್ಡ ಹಿಟ್ಟಾಗುತ್ತೆ ಅಂತ. ಈ ತರ ಸಂಭ್ರಮದಿಂದ ಶುರು ಮಾಡ್ತಿದೆಯಲ್ಲ, ಅದು ಇನ್ನೂ ಖುಷಿ ಕೊಡ್ತಿದೆ. ಅಂದ್ರೆ ಈ ಪಿಕ್ಚರ್ಗೆ ಏನೇನ್ ಪಾಸಿಟಿವ್ ಆಗಬೇಕು ಎಲ್ಲ ಮಾಡಿಸ್ಕೊಳ್ತಾ ಇದ್ದಾರೆ. ಇದು ಶುಭ ಸರ್. ಇದು ಊರಲ್ಲಿ ಎಲ್ಲ ನಿಂತ್ಕೊಂಡು ಹಿಂಗ್ ಹರ್ಸೋದು, ವಿಶ್ ಮಾಡೋದು, ನೋಡಿ ಎತ್ತು ಕರ ಇದೆಲ್ಲ ಒಂಥರ ಏನೋ ಖುಷಿ ನನಗೆ. ನಾನಂತೂ ಭಾರಿ ಖುಷಿ ಪಡ್ತಿದ್ದೀನಿ, ಎಂಜಾಯ್ ಮಾಡ್ತೀನಿ. ಪೂಜೆ ಕುಂತ ಬೇರೆ ಮಾಡ್ಬೇಕು, ಎತ್ತಿ ಅವರೇ ಕುಣಿಸ್ತಾವ್ರೆ. ಇದೆಲ್ಲ ತುಂಬಾ ಖುಷಿ ಇದೆ ಸರ್. ಈ ಪಿಕ್ಚರ್ ತುಂಬಾ ದೊಡ್ಡ ಹಿಟ್ಟಾಗುತ್ತೆ ಸರ್. ಇಲ್ಲ 100% ಆಗುತ್ತೆ. ಮುನೇಗೌಡ್ರೆ ಹೇಗಿದೆ, ಹೆಂಗಿದೆ ಸಂಭ್ರಮ ಆಚರಣೆ ನೋಡ್ತಾ ಇದ್ದೀರಾ? ಏನ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ನಾವು ಚಿಕ್ಕ ಹುಡುಗರಲ್ಲಿ ಏನ್ ಮಾಡೋರು, ಹಳ್ಳಿ ಕಡೆ ತುಂಬಾ ಹಸುಗಳಿಗೆ ಕರುಗಳಿಗೆಲ್ಲ ಅದಕ್ಕೆ ಸ್ನಾನ ಮಾಡಿಸಿ ಬಣ್ಣ ಬಳ್ದು ಎಲ್ಲ ಮಾಡೋರು. ಸಂಜೆ ಕಿಚ್ಚಾಯಿಸೋದಾಗ್ಲಿ, ಆಮೇಲೆ ಪ್ರೈಸ್ ಇಡ್ತಾ ಇದ್ರು. ಏನು ಕೊಂಬಗೆಲ್ಲ ದುಡ್ಡು ಕಟ್ಬಿಟ್ಟು ಯಾರು ಹಿಡಿದ್ರೆ ಅವ್ರಿಗೆ, ಅದು ಇಲ್ದೇ ಇದ್ರೆ ಅವ್ರ ಮನೆಗೆ ಹೋಗ್ತಾ ಇತ್ತು. ಆ ತರ ಎಲ್ಲ ನಾನು ಒಂದ್ 15 ವರ್ಷ ಆಗೋಗಿತ್ತಿದ್ನೆಲ್ಲ ನೋಡಿ. ಇವತ್ತು ಎಲ್ಲ ನನ್ಗೆ ಒಂದ್ 15 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಅಂತೇಳಿ ಅನಿಸ್ತಾ ಇದೆ ನಿಜವಾಗ್ಲೂ. ಸಿನಿಮಾ ಹೆಸರು ಭುವನಂ ಗಗನಂ, ನಾವ್ ನೋಡಿದ್ರೆ ಸೆಂಟ್ರಲ್ ಇದೀವಿ. ಜನ ಇದಾರೆ ನೋಡು ಮೇಲೆ. ಏನಂದ್ರೆ ಈ ಸಿನಿಮಾ ನಿಜವಾಗ್ಲೂ ಡೈರೆಕ್ಟರ್ ಬಂದು ನನ್ಗೆ ಹೇಳ್ದಾಗ ನನಗೆ ಒಂದೇ ಸಲ ಪಟ್ ಅಂತೇಳಿ ಮಾಡ್ಬೇಕು ಅನ್ಸ್ತು. ಆಮೇಲೆ ಮಾಡ್ಕೊಂಡ್ ಬಂದು ಲಾಸ್ಟ್ ಅಲ್ಲಿ ಸಿನಿಮಾ ನೋಡಿದ್ರೆ ಆ ಸಿನಿಮಾ ಯಾವ್ದೋ ಲೆಕ್ಕಕ್ಕೆ ಮಾಡಿದ್ದಾರೆ. ಇವತ್ತು ನಮ್ಮ ಪ್ರಮೋದ್ ಆಗ್ಲಿ ಪೃಥ್ವಿ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಿನಿಮಾ ಆಗ್ಬೇಕು, ಜನ ಬಂದು ನೋಡ್ಬೇಕು. ನೋಡಿದ್ರೆ ಅಂತೂ ಅದು ಎಲ್ಲೋ ಯಾವ್ದೋ ಹೆಸರು ವಿಶೇಷ ಇದೆ. ಯಾಕಂದ್ರೆ ಪ್ರಮೋಷನ್ ನನಗ್ ತಿಳಿದ ಮಟ್ಟಿಗೆ ಹಿಂಗ್ ಶುರು ಮಾಡಿಲ್ಲ. ಓಕೆನಾ, ಸಕ್ಕದಾಗ ಆಗ್ಲಿ ಒಳ್ಳೇದಾಗ್ಲಿ ಅಣ್ಣ. ನಮ್ ಸಿನಿಮಾಗೆ ಭುವನಂ ಗಗನಂ ಸೂಪರ್ ಆಗ್ಲಿ. ಪೃಥ್ವಿ ಅಣ್ಣ ಬನ್ನಿ. ಪೃಥ್ವಿ ಅಂಬಾರು ಯಾವಾಗ್ಲೂ ಜೋಶಲ್ಲೇ ಇರ್ತಾರೆ ಮಾತ್ರ. ಇದು ಅವರು ಗಾಡಿ ಬ್ಯಾಲೆನ್ಸ್ ಮಾಡಕ್ಕೆ ಕುಳಿತವ್ರೆ. ಎಲ್ರು ಜೋಶ್ಗೆ ಅಂತ ಅನ್ಕೊಳ್ಳಿ ಅಂತ ಅನ್ಕೋತಾ ಇದಾರೆ, ಬಟ್ ಇಲ್ಲಿ ಬ್ಯಾಲೆನ್ಸ್ ಮಾಡಕ್ ಕುಣಿತಾ ಇದಾರೆ. ಕರೆಕ್ಟ್ ಹಿಡಿದಿದ್ರಿ ನೀವು. ಕರೆಕ್ಟ್ ಇದು ಸರಿ. ಹೇಗೆ ಅನಿಸ್ತದೆ ಪೃಥ್ವಿ ಅವರೇ ಈ ಸೆಲೆಬ್ರೇಷನ್? ತುಂಬಾ ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಊರಲ್ಲಿ ಈ ತರ ಇಲ್ಲ. ಸೊ ಈ ಮಂಡ್ಯದಲ್ಲಿ ಬಂದ್ಬಿಟ್ಟು ದೊಡ್ಡ ಮಾರಗೌಡನಹಳ್ಳಿಯಲ್ಲಿ, ಅದು ಅಲ್ಲದೆ ನಮ್ಮ ಅಯೋಗ್ಯ ಮಹೇಶ್ ಸರ್ ಅವರ ಊರಲ್ಲಿ ಖುಷಿ ಆಗ್ತದೆ, ಬಹಳ ಖುಷಿ ಆಯ್ತು. ಎಲ್ಲ ನೋಡಿ ಬಹಳ ಖುಷಿ ಆಗ್ತದೆ. ಇವರೆಲ್ಲ ಹೇಳಿದ್ರು ಚೈಲ್ಡ್ಹುಡ್ ಅಲ್ಲಿ ನೋಡಿದೀನಿ, ಅದು ಇದು. ನಾನ್ ನೋಡೇ ಇಲ್ಲ ಇದೆಲ್ಲ. ಬಹಳ ಖುಷಿ ಇದೆ ನಮ್ಗೆ. ನಮ್ಮಲ್ಲಿ ವಿಶು ಆಚರಿಸ್ತೀವಿ ನಾವು. ಕಂಬಳ ನೋಡೋದು. ಕಂಬಳ, ಹೌದು. ನಮ್ ಕಡೆ ಒಂದೊಂದರ ವಿಶೇಷ ಅಲ್ವಾ? ಹೌದು. ಸೊ ಇದು ಇವತ್ತು ತುಂಬಾ ಎಕ್ಸೈಟೆಡ್ ಆಗಿದೆ ನಿಜವಾಗ್ಲು. ಅಂಡ್ ಸ್ಪೆಷಲಿ ಭುವನಂ ಗಗನಂನ ಮೊದಲನೇ ಪ್ರಮೋಷನ್ ಈ ತರ ಸ್ಟಾರ್ಟ್ ಮಾಡ್ತಾ ಇರೋದು ಬಹಳ ಖುಷಿ ಇದೆ. ಮುನೇಗೌಡ ಸರ್ಗೆ, ನಿರ್ದೇಶಕರಿಗೆ, ಮಹೇಶ್ ಸರ್ಗೆ, ನಿಮಗೆ, ಪ್ರಮೋದ್ ಅವರಿಗೆ, ಎಲ್ಲರಿಗೂ ಜೈ, ಎಲ್ಲರಿಗೂ ಥ್ಯಾಂಕ್ ಯು. ಇಲ್ಲ, ನನಗ್ ಬಹಳ ಖುಷಿ ಆಗುತ್ತೆ. ಇಂತ ಗಟಾರ್ ಗಟರಿ ಆಕ್ಟರ್ಗಳು ಯಾರು ಮಾತಾಡಿಸ್ತಾ ಇದ್ರಲ್ಲ, ಖುಷಿ. ಡೈರೆಕ್ಟ್ರ ಸಕ್ಕ ಟೀಮ್ ಮಾತ್ರ ಒಳ್ಳೆ ಪ್ರಮೋಷನ್ ಶುರು ಮಾಡಿದಿರ. ವರ್ಷ ಮೊದಲನೇದರಲ್ಲೇ ಯಾವಾಗ ರಿಲೀಸ್ ಸಿನಿಮಾ? ಫೆಬ್ರವರಿ 14. ಎಲ್ರು ಲವರ್ ಕರ್ಕೊಂಡು ಹೊರಟ್ಬಿಡ್ಲಿ ಅಂತ. ಎಲ್ರು ಅವ್ರವ್ರದೇ ಲವರ್ ನ ಕರ್ಕೊಂಡು ಬಂದು ಆಮೇಲೆ ಅಲ್ಲಿ ಜಗಳ ಆಗಿ ಇನ್ನೊಂದೆಲ್ಲ ಆಗೋದ್ ಬೇಡ. ನಿಮ್ ಲವರ್ಸ್ ನ ಕರ್ಕೊಂಡು ಬಂದು ಅದ್ ಹೇಳ್ಬಿಡಿ ನೀಟಾಗಿ. ಅದೇ ನಿಮ್ಮ ಲವರ್ಸ್ ನ ಕರ್ಕೊಂಡ್ ಬಂದು ಫೆಬ್ರವರಿ 14ಕ್ಕೆ ಮಿಸ್ ಮಾಡ್ಬೇಡಿ ಥಿಯೇಟರ್ಗೆ. ನಮ್ಮ ಭುವನಂ ಗಗನಂ ಅಲ್ಲೂ ತುಂಬಾ ಲವ್ ಇದೆ. ಫ್ಯಾಮಿಲಿನೂ ಬಂದು ನೋಡುವಂತ ಸಿನಿಮಾ. ಲವರ್ಸ್ ಅಂತಲ್ಲ, ಫ್ಯಾಮಿಲಿ. ಲವರ್ಸ್ ಕರ್ಕೊಂಡಾಗ ಅವ್ರ ಫ್ಯಾಮಿಲಿ ಹೆಂಗಣ ಕರ್ಕೊಂಡು ಹೋಗ್ತಾರೆ? ಅಲ್ಲಲ್ಲ, ಅವ್ರ ಲವರ್ಸ್ ಬೇರೆ ಬರ್ಲಿ, ಫ್ಯಾಮಿಲಿ ಅವ್ರು ಬರ್ಲಿ. ಫಸ್ಟ್ ಅವ್ರು ನೋಡ್ಕೊಂಡು ಹೋಗ್ಲಿ, ಆಮೇಲೆ ಫ್ಯಾಮಿಲಿ ಅವ್ರಿಗೆ ಹೇಳಿ ಜೊತೆಲಿ ಬಂದ್ಬಿಡ್ಲಿ. ಇಲ್ಲ ಫ್ಯಾಮಿಲಿ ಜೊತೆಲಿ ಬಂದ್ಬಿಟ್ಟು ಆಮೇಲೆ ಲವರ್ ಜೊತೆ ಹೋಗ್ಬಿಡ್ಲಿ. ಆಕ್ಚುಲಿ ಹಂಗಿಡು ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ, ನಮ್ ಸಿನಿಮಾದಲ್ಲಿ
ಅಪ್ಪ ಅಮ್ಮ ಲವ್ ಹೆಂಡತಿ ಮಗು ಅಂದ್ರೆ ಈ ಬದುಕಿನ ಎಲ್ಲಾ ರಿಲೇಶನ್ಶಿಪ್ ಇದೆಯಲ್ಲ ಸೂಕ್ಷ್ಮವಾಗಿ ಇಟ್ಟಿದ್ದಾರೆ ನಮ್ಮ ಡೈರೆಕ್ಟರ್. ಅದಕ್ಕೆಲ್ಲ ತುಂಬಾ ಒಳ್ಳೆ ಸೀನ್ಸ್ ಮಾಡಿದ್ದಾರೆ. ಪೃಥ್ವಿಯವರ ಪರ್ಫಾರ್ಮೆನ್ಸ್ ನಂತೂ ತುಂಬಾ ವರ್ಷಗಳ ಕಾಲ ಜನ ಮನಸ್ಸಲ್ಲಿ ಇಟ್ಕೋತಾರೆ. ಇದು ಗ್ಯಾರಂಟಿ ಬೇಕಾದ್ರೆ ಬರ್ದಿಟ್ಕೊಳ್ಳಿ ಮಾತನ್ನ. ಸೂಪರ್, ಇಷ್ಟೆಲ್ಲ ಭರವಸೆ ಕೊಡ್ತಾ ಇದಾರೆ. 100% ಫೆಬ್ರವರಿ 14 ಎಲ್ರೂ ಬಂದು ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ, ಮೊದಲನೇ ಶೋನೆ. ಈಗ ಸಂಕ್ರಾಂತಿ ನಿಮ್ಮೂರಲ್ಲಿ ಹೆಂಗ ಆಚರಣೆ ಮಾಡ್ತಾರೆ? ಸಂಕ್ರಾಂತಿ ಹೌದು, ಬಟ್ ನಾವು ವಿಶು ಅಂತ ಆಚರಣೆ ಮಾಡ್ತೀವಿ. ಅಲ್ಲಿ ಒಂಥರ ನಮ್ಗೆ ತೀರಾ ಒಂದು ದೊಡ್ಡ ಹಬ್ಬ ನಮ್ಗೆ ವಿಶು. ತುಳುನಾಡಲ್ಲಿ ಮತ್ತೆ ಕೇರಳದಲ್ಲಿ ಎರಡರಲ್ಲೂ ಕೂಡ ವಿಶು ಕಣಿ ಅಂತ ಇಡ್ತೀವಿ. ಅಂದ್ರೆ ನಾವೇ ಬೆಳೆದಿರುವಂತ ಎಲ್ಲ ಹಣ್ಣು ಹಂಪಲು ಎಲ್ಲ ದೇವರಿಗೆ ಇಟ್ಟು ಬೆಳಗ್ಗೆ, ಆಮೇಲೆ ಅವತ್ತೇ ಎಲ್ರು ಹೊಸ ಡ್ರೆಸ್, ಪ್ರತಿ ಮನೆಯಲ್ಲೂ ಹೊಸ ಡ್ರೆಸ್ ಹಾಕೊಂಡು ಎಲ್ರ ಮನೆಗೆ ಹೋಗೋ ಒಂದು ಆಚರಣೆ ಇದೆ. ಅದು ಬಹಳ ಖುಷಿ. ಏನಕ್ಕಂತ ಹೇಳಿದ್ರೆ ಅದೊಂದು ಸಂಬಂಧ. ಊರವ್ರ ಮನೆ, ಸಂಬಂಧಿಕರ ಮನೆ, ಎಷ್ಟು ಸಂಬಂಧಿಕರಿದ್ದಾರೆ ಎಲ್ರ ಮನೆಗೆ ಒಂದ್ ರೌಂಡ್ ಎಲ್ಲ ಹೋಗ್ತೀವಿ. ನಾವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ಇದಿಷ್ಟು ದೊಡ್ಡದಾಗಿರುತ್ತೆ. ಅದು ನಮ್ಮ ಹಬ್ಬ. ಬಟ್ ಇಲ್ಲಿ ನನಗೆ ಬಹಳ ಖುಷಿ ಆಗ್ತದೆ ಇದೆಲ್ಲ ನೋಡೋದಕ್ಕೆ. ನೀವು ಈ ಕಡೆ ನೋಡಿರ್ಲಿಲ್ಲ? ಟಿವಿಲಿ, ಸಿನಿಮಾದಲ್ಲಿ, ಸೀರಿಯಲ್ ಅಲ್ಲಿ ನೋಡಿರೋದು. ಈ ಕಡೆ ಆಂಧ್ರ ಸೈಡ್ ಇನ್ನೂ ಚೆನ್ನಾಗಿರುತ್ತೆ, ನಿಮ್ ಕಡೆ ಹೇಳ್ತಾರೆ. ಆಮೇಲೆ ಈ ಸಲ ತುಂಬಾ ಚೆನ್ನಾಗಿರುತ್ತೆ ಇವ್ರಿಗೆ. ಯಾಕಂದ್ರೆ ಮದುವೆ ಬೇರೆ ಆಗಿದ್ದಾರೆ. ಇನ್ನು 9 ತಿಂಗಳು ಕಾಯಿರಿ ಮ್ಯಾಜಿಕ್ ಮ್ಯಾಜಿಕ್ ಮಾಡಿ ಅದು ಮ್ಯಾಜಿಕ್ ಆಗೋಕ್ಕಿಂತ ಲಾಜಿಕಲ್ ಆಗ್ಬೇಕಲ್ಲ. ಏನೋ ಪ್ರಯತ್ನ ಪಟ್ಟಿದ್ದೀವಿ ನೋಡೋಣ. ಒಳ್ಳೇದಾಗತ್ತೆ ಬಿಡಿ. ಪಿಕ್ಚರ್ ಸಕ್ಸಸ್ ಆಗುತ್ತೆ, ನಿಮ್ ಮ್ಯಾಜಿಕ್ ಸಕ್ಸಸ್ ಆಗುತ್ತೆ. ನಿಮ್ಮ ಅಪ್ಪನ ಅಪ್ಪ ಇವ್ರನ್ನ ಕೇಳಾಗಿಲ್ಲ, ಯಾಕಂದ್ರೆ ಇವ್ರವ್ರೇನೆ ಹಿಂಗೆ ಇದೆ ತರ. ನಮ್ಮಲ್ಲಿ ಮೇನ್ ಏನಂದ್ರೆ ಈ ಸಂಜೆ ಕಿಚಾಯಿಸ್ತೀವಲ್ಲ, ಅದಕ್ ಮುಂಚೆ ಈ ವರ್ಷ ಬೆಳೆದಿದ್ದು ಏನೇನ್ ಬೆಳೆದಿರ್ತಾರ ಅವ್ರೆ ಕಾಳಾಗ್ಬೋದು, ತಗಣಿ ಕಾಳಾಗ್ಬೋದು, ಭತ್ತ, ರಾಗಿ ಎಲ್ಲ ಒಂಚೂರು ಗುಡ್ಡೆ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ಸಂಕ್ರಾಂತಮ್ಮನ ಪೂಜೆ ಅಂತ ಮಾಡ್ತೀವಿ. ಆ ಪೂಜೆ ಮಾಡುವಾಗ ಏನೋ ಒಂದು ಸಾರ್ಥಕ ಭಾವ. ಈ ವರ್ಷ ಬೆಳೆದಿದ್ದು ಭಗವಂತನಿಗೆ ಕೊಟ್ಟಿದ್ದು ಮುಂದಕ್ಕೂ ಈಗ ಯಾವತ್ತೂ ಬರಬರಿಸ್ದಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಪ್ಪ ಅಂತ ನಮ್ ಈ ಹಬ್ಬದ ಸ್ಪೆಷಾಲಿಟಿ ಅದು. ಸೊ ಅಲ್ಲಿಂದ ಎಲ್ಲಾರ ಮನೆಗೂ ಯಾವಾಗ್ಲೂ ತುಂಬದಂಗಿರ್ಲಿ ಅಂತ, ಖಾಲಿ ಆಗ್ಬಾರ್ದು ಅಂತ. ಇರ್ಲಿ, ಈ ಸಂಕ್ರಾಂತಿ ಹಬ್ಬದಲ್ಲಿ ಹುಡುಗಿಯರ್ ಲೈನ್ ಹಾಕೋದು, ಅದು ಆ ತರದ್ದು ಏನಾದ್ರು ಅಂದ್ರೆ ಏನದು ಹೇಗೆ ಅದು ಅವ್ರನ್ನ ಕೂರ್ಸ್ಕೊಂಡು ಕುಟ್ಮೇಲೆ ಸ್ಕೇಲ್ ಹಿಡ್ಕೊಂಡು ಲೈನ್ ಹಾಕೋದು. ಅಲ್ಲ, ನಿಮ್ಮ ಇದು ವಯಸ್ಸಲ್ಲಿದ್ದಾಗ ಅಂದ್ರೆ ಈಗ ವಯಸ್ಸಾಗ್ಬಿಡ್ತು ಅಂತಾರ. ಅಲ್ಲಲ್ಲ, ಮುಂಚಿನ ದಿನಗಳು ನಾನು SLC ವರ್ಗು ಇಲ್ಲೇ ಮಾಡಿದ್ದು. ಪಕ್ಕದಲ್ಲಿ ಸೆಂಟ್ ಕಾನ್ವೆಂಟ್ ಅಂತಿದೆ ಹತ್ತೂರಲ್ಲಿ, ಅಲ್ಲೇ ಮಾಡಿದ್ದು. ಅಲ್ಲಿ ಲವ್ ಸ್ಟೋರಿಗಳು ಜಾಸ್ತಿ ಇದೆ. ಈ ಹಬ್ಬ ಮುಗಿದೋಗ್ಬಿಡುತ್ತೆ ಹೇಳಕ್ ಶುರು ಮಾಡಿದ್ರೆ. ಬೇಡ ಅದೇನಂದ್ರೆ ವಿಷಯ ಹಳೇದಾಯ್ತು. ಇವಾಗ ಬರೀ ಖಾಲಿ ಪಲಾವ್, ಬರೀ ಪಿಕ್ಚರ್ ಮಾಡಿದ್ರೆ ಸಾಕಾಗಿದೆ. ಈಗಿಂದ ಹೇಳೋದು ಅದೇ ಯಾವ್ದಾರ ಅಂತ ಹೇಳಿ. ಈಗ ಯಾವ್ದಾರ ಹೇಳ ಅಲ್ಲ, ಈಗ ನಿಮ್ಮ ಮದುವೆ ಈಗ ಪಿಕ್ಚರ್ ಬಗ್ಗೆ ಅಲ್ಲ, ಪಿಕ್ಚರ್ ಆಮೇಲೆ ಮಾತಾಡ್ಕೊಳ್ಳಿ. ಜನಗಳಿಗೆ ಸಿನಿಮಾ ಹಿಂಗಿದ್ರೆ ನೋಡ್ತಾರೆ. ಈ ವೈಯಕ್ತಿಕ ವಿಷಯಗಳು ತಿಳ್ಕೊಬೇಕು. ಸ್ಪೆಷಲಿ ಭುವನ ನಗರಂ ನೋಡಿದ್ರೆ ಇವ್ರು ಸಖತ್ ಚೆನ್ನಾಗಿ ಲವ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಗುತ್ತೆ. ನೀವು ತುಂಬಾ ಅಂದ್ರೆ ಅದು ಕೆಲವೊಂದು ಪಾತ್ರ ಒಳಗ್ ಹೋಗೋದಿದೆಯಲ್ಲ, ಇದು ಆಲ್ರೆಡಿ ಒಳಗಿದ್ದಾರೆ ಅಂತ ಗೊತ್ತಾಗುತ್ತೆ. ಪರಕಾಯ ಪ್ರವೇಶ ಅಂದ್ರೆ ಮೋಸ್ಟ್ಲಿ ಪರಕಾಯ ಅಲ್ಲ, ಆಲ್ರೆಡಿ ಪ್ರವೇಶ ಆಗಿದ್ದಾರೆ. ಅಲ್ಲಲ್ಲ, ಸಿನಿಮಾ ಚೆನ್ನಾಗಿದೆ, ಒಪ್ಕೋತೀವಿ. ಸಿನಿಮಾ ಹೇಗಿದ್ರು ನೋಡ್ತಾರೆ. ಈಗ ಆಗ್ಲೇ ಮಾತಾಡ್ತಾ ಇದ್ದಂಗೆ ಕೆಲವು ನೋಡಿ ಸ್ವಲ್ಪ ಕಲಿಬಹುದು. ನಾವು ಅನುಭವಿಸಿದ್ರೆ ಮಾತ್ರ ಸಕ್ಕದ ಕ್ಯಾರೆಕ್ಟರ್ ಮಾಡ್ಬೋದು. ಅನುಭವ ಇದೆ. ಇಲ್ಲಿ ಬೇಡ ಮಾತಾಡೋಣ. ಅವ್ರು ಲೇಡೀಸ್ ನೋಡು, ನಮ್ ಲವ್ ಬೆಲೆ ಇಲ್ಲ. ನಮಸ್ತೆ ಮೇಡಮ್, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅರ್ಥ ಆಗಿಲ್ಲ ಅವ್ರಿಗೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ ಹೆಸರೇನು? ಪೊನ್ನು ಯಾಶ್ ಅಂದ್ರೆ ತುಳುವಲ್ಲಿ ಪೊಣ್ಣು ಅಂದ್ರೆ ಹುಡುಗಿ, ಮಲಯಾಳಂ ಅಲ್ಲಿ ಪೊಣ್ಣು ಅಂದ್ರೆ ಗೋಲ್ಡ್. ಕನ್ನಡ ತುಳುವಲ್ಲಿ ಪೊಣ್ಣು ಅಂದ್ರೆ ಹುಡುಗಿ. ಎರಡು ಒಂದೇ. ಗೋಲ್ಡ್ ಹುಡುಗಿನೂ ಗೋಲ್ಡ್ ಹುಡುಗಿಯ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಮಾತ್ರ. ಅನುಭವ ಆಕ್ಚುಲಿ ನಿನಗ್ ಜಾಸ್ತಿ ಇರೋದು ಅಲ್ವಾ? ಹೇಳಿ, ಸಿನಿಮಾ ಬಗ್ಗೆ ಏನ್ ಮಾತಾಡೋಣ? I'm so happy to part of this movie. ಎಲ್ಲರೂ ಅವರ ಮೂವಿ ಭುವನಂ ಗಗನಂ ವಾಚ್ ಮಾಡಿ ಸಪೋರ್ಟ್ ಮಾಡಿ. ನೀವು ಯಾರನ್ನಾದ್ರೂ ಪ್ರೀತಿ ಗೀತಿ ಮಾಡಿದೀರಾ? ಮಾಡಿದೆ. ಯಾರು? ಇಲ್ಲ. ಈಗ ಇಲ್ಲ. ಈಗ ಇಲ್ಲ. ಈಗ ಯಾರಾದ್ರೂ ಮಾಡ್ತೀರಾ? ಇಲ್ಲ. ಈ ತರ ಸೆಲೆಬ್ರೇಷನ್ ಎಲ್ಲ ನೋಡಿದ್ರಾ ನೀವು? ನೋಡಿದ್ದೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ.
ಡಿಫ್ರೆಂಟ್. ಕೇರಳಲ್ಲಿ ಡಿಫ್ರೆಂಟ್, ಇಲ್ಲಿ ಡಿಫ್ರೆಂಟ್. ಕೇರಳ ಚಾಟ ಅಂದ್ರೆ ಕೇರಳ ತಾನೆ, ಚೇಟ ಅಂದ್ರೆ ಅಣ್ಣ. ನಾನೇನಂದೆ ಚಾಟಿ 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 ಅಂತಲ್ಲ ಏನಾದ್ರೂ ನೀವು ಅಲ್ಲಿ ಸಿನಿಮಾದಲ್ಲಿ ನಿಮ್ ಪಾತ್ರ ಹೇಗಿದೆ, ಎಷ್ಟು ಖುಷಿ ಆಗುತ್ತೆ ಈ ಸಿನಿಮಾ ಮಾಡಿದಕ್ಕೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ಮೈ ಸೆಕೆಂಡ್ ಕನ್ನಡ ಮೂವಿ, ಅಮೇಜಿಂಗ್ ಫೋರ್. ಇವರು ಒಂದು ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರ, ಅಷ್ಟೇ ಒಂದೇ ವಾಕ್ಯ ಅಷ್ಟೇ. ನಾವು 3-4 ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರ ಕೊಡ್ತಾರೆ, ಅಷ್ಟೇ ಅಷ್ಟೇ. ಮಲಯಾಳಂ ಓಕೆ, ಮಲಯಾಳಮಲ್ಲೇ ಹೇಳಿ ಸಿನಿಮಾ ಬಗ್ಗೆ. ಇಂಗ್ಲಿಷ್ ಮಲಯಾಳಂ ಭುವನಂ ಗಗನ ಮೂವಿ ಕಂಪ್ಲೀಟ್ಲಿ ಅಲ್ಲ, ಅದೊಂದ್ ಸ್ವಲ್ಪ ಇದೊಂದ್ ಸ್ವಲ್ಪ ಹಾಕಿ. ನಮ್ಮ ಮೂವಿ ಕಂಪ್ಲೀಟ್ಲಿ ಲವ್ ಅಂಡ್ ಟ್ರಾವೆಲ್ ಡಿಪೆಂಡ್ಸ್ ಆಗಿದೆ. ಸೊ ಎಂದು ಬೇರೆಂದು ಮಲಯಾಳದ ಮೂವಿಲಿ ಎಲ್ಲಾರು ரொம்ப ಸಪೋರ್ಟ್ ಮಾಡಿದೆ. ಆಮೇಲೆ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ, ಬಹಳ ಖುಷಿ ಆಯ್ತು. ಕೇರಳ ಕೇರಳ ಇಲ್ಲ, ಎಂದ ಗುರುವಾಯೂರಪ್ಪ, ಕರೆಕ್ಟ್ ತಾನೆ, ಎಂಡೆ ಗುರುವಾಯೂರಪ್ಪ. ರಾಜ್ಯ ಅವರ ಹೇಳಿ, ಹೇಗಿದೆ ಸಂಭ್ರಮ ಸಂಕ್ರಾಂತಿ? ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ನಾನ್ ಮೈಸೂರೊಳಗಿರೋದ್ರಿಂದ ಮಂಡ್ಯ ಸ್ವಲ್ಪ ನನ್ಗೆ ಹತ್ರ. ಸೊ ತುಂಬಾ ಖುಷಿ ಆಗ್ತಿದೆ. ಒಂಥರ ಅಂದ್ರೆ ಡಿಫ್ರೆಂಟ್ ಆಗಿರೋ ವಾತಾವರಣ. ಅಂಡ್ ನನಗೆ ಈ ಹಳ್ಳಿ ವಾತಾವರಣ ತುಂಬಾ ಇಷ್ಟ. ಅಂಡ್ ಹಳ್ಳಿ ಕಲ್ಚರ್ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಬಹಳ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಓನಂ ಗಗನಂ ಸಿನಿಮಾ ತಂಡದಿಂದ. ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ, ಅಂದ್ರೆ ನಾರ್ಮಲ್ ಜನರಲಿ? ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದೀನಿ. ಐ ಥಿಂಕ್ ಅವ್ರಿಗೆ ತುಂಬಾ ಒಳ್ಳೇದಾಗ್ಬೇಕು. ಬಿಕಾಸ್ ಪ್ರತಿಯೊಬ್ರು ತುಂಬಾ ಶ್ರಮ ಪಟ್ಟು ಎಷ್ಟೋ ವರ್ಷದಿಂದ ಮಾಡಿರೋ ಸಿನಿಮಾ. ಸೊ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಅಂಡ್ ಎಲ್ಲಾ ಆಕ್ಟರ್ಸ್ಗೂ ಒಳ್ಳೇದಾಗ್ಲಿ. ಐ ಥಿಂಕ್ ತುಂಬಾ ಕ್ಯಾಲಿಬರ್ ಇರೋ ಆಕ್ಟರ್ಸ್ ಪೃಥ್ವಿ ಸರ್ ಮತ್ತೆ ಪ್ರಮೋದ್ ಸರ್. ಐ ಥಿಂಕ್ ಅವ್ರಿಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ. ಸೊ ತುಂಬಾ ಚೆನ್ನಾಗಾಗ್ಲಿ ಭುವನಂ ಗಗನಂ ಅಂತ ವಿಶ್ ಮಾಡ್ತೀನಿ. ಅಂಡ್ ಆಡಿಯನ್ಸ್ ಹೊಸಬ್ರಿಗೆ ಹೊಸ ಸಿನಿಮಾಗಳನ್ನ ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ಬೇಕು. ಐ ಥಿಂಕ್ ಅವಾಗ್ಲೇ ಎಲ್ಲರಿಗೂ ಮುಂದೆ ಬರೋಕ್ ಸಾಧ್ಯ. ಸೊ ಆಲ್ ದ ವೆರಿ ಬೆಸ್ಟ್ ಭುವನಂ ಗಗನಂ. ಸಂಕ್ರಾಂತಿ ಹಬ್ಬ ಅಂದ್ರೇನೆ ರೈತರ ಹಬ್ಬ. ಸೊ ರೈತರು ಧಾನ್ಯನ ಪೂಜೆ ಮಾಡೋ ಮುಖಾಂತರ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ತುಂಬಾ ಜನ ನೀವು ಕೇಳಿರ್ಬೋದು ಹಂಸಲೇಖ ಅವರ ಹಾಡನ್ನ, ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಅಂತ. ಸೊ ಇವತ್ತು ಈ ಧಾನ್ಯದ ರಾಶಿಗೆ ಪೂಜೆ ಮಾಡೋ ಮುಖಾಂತರ ಹಬ್ಬ ಸೆಲೆಬ್ರೇಟ್ ಮಾಡೋಣ. ಸೊ ಅದ್ರ ಲಕ್, ನಿಜವಾಗ್ಲೂ ಅದ್ರ ಅದೃಷ್ಟ ಇವತ್ತು ಭುವನಂ ಗಗನಂ ಟೀಮಿಗೆ ದೊರಕಿದೆ. ಸೊ ಅವರೇ, ನೀವೇ ಪೂಜೆ ಮಾಡಿ ಬನ್ನಿ. ಈಗ ನಮ್ ಜನ ಎಲ್ಲ ಪೊಂಗಲ್ ಮಾಡಿದ್ದಾರೆ. ಯಾರು ಸಕ್ಕದ ಮಾಡಿದಂತ ಟೇಸ್ಟ್ ಮಾಡೋಣ. ಸಕ್ಕದ ಮಾಡಿದವ್ರಿಗೆ ಒಂದು ಗಿಫ್ಟ್ ಇದೆ, ಫುಡ್ ಕಿಟ್. ನೋಡೋಣ ಟೇಸ್ಟ್, ಬನ್ನಿ ಎಲ್ರು ಮಾತಾಡ್ಸೋಣ. ಹಾ, ಈಗ ಟೇಸ್ಟ್ ಮಾಡೋದು ಹೆಂಗಪ್ಪ ಹೇಳಿ. ಈಗ ನೆಕ್ಸ್ಟ್ ಫುಡ್ ಕಿಟ್ ತಗೊಂಡು ಬನ್ನಿ 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 ಟೀಮು. ತುಂಬಾ ವೈಡ್ ಮಾಡಬೇಡಿ ಫ್ರೇಮ್ಸ್. ಸೂಪರ್ ಆಗಿದೆ ನಿಜವಾಗ್ಲು. ಹಾ, ಪೃಥ್ವಿ ಅವರೇ ಸೂಪರ್ ಆಗಿದೆ, ನಿಜವಾಗ್ಲು ಚೆನ್ನಾಗಿದೆ. ಅಲ್ಲ, ಈಗ ನಾನು ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಎರಡನೇದು ಇದು ಚೆನ್ನಾಗಿದೆ. ಇವ್ರು ಮೈಕ್ ಕೊಡಿ, ಇವ್ರದೆಲ್ಲ ಕ್ಯಾಪ್ಚರ್ ಆಗುತ್ತೆ ಇದ್ರಲ್ಲಿ. ಸಖತ್ತಾಗಿದೆ. ಕ್ಯಾಪ್ಚರ್ ಆಗುತ್ತಾ? ಕಡಿಮೆ ಶುಗರ್ ಇದು. ಈಗ ಎಲ್ರಿಗೂ ಚೆನ್ನಾಗಿದೆ ಅಂತ ಹೇಳದೆ ಹೋದ್ರೆ ಹಿಂದ್ಗಡೆ ಬೀಳ್ತಾ ಕೂಸ. ಹಿಂದ್ಗಡೆ ನಿಂತವ್ರಲ್ಲ ಒಂದ್ ಬಿಡ್ತಾರೆ ಹಿಂದ್ಗಡೆ ನನಗೆ. ಹಾ, ಈಗ ಮೂರನೇದು ಪ್ಲೇಟ್ ಮುಚ್ಚವ್ರೆ. ಬನ್ನಿ, ಇದೊಂಚೂರು ಅಕ್ಕ ಹಾ ಹೇಗ್ ಮುಚ್ಚಾರ ತೆಗಿರಿ. ನೋಡಿ, ಈಗ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಇರಿ, ನಾನು ಎರಡನೇ ಟೇಸ್ಟ್ ಮಾಡ್ತೇನೆ. ಅಮ್ಮ ಹಿಂದ್ಗಡೆಯಿಂದ ದಮ್ಮಂತ ಒಂದು ನಾಳೆ ಇಲ್ಲ ಚೆನ್ನಾಗಿ ಮಾಡೋದು ಬಿಡಿ.
ನೆಕ್ಸ್ಟ್ ಹಂಗೆ ಬರ್ತಾ ಇದೆ. ಇದಕ್ಕಿಂತ ಕಡಿಮೆ ಶುಗರ್ ಇದು, ಬೆಲ್ಲ ಕಡಿಮೆ ಇದೆ. ಹಾ ಮೂರನೇದು ಇದು ಕಂಪ್ಲೀಟ್ ಈ ಶುಗರ್ಲೆಸ್ ಟೀ ಬೆಲ್ಲ ಕಡಿಮೆ. ಅವ್ರಿಗೆಲ್ಲ ಸೂಪರ್. ಓ ಅಣ್ಣ, ಇದೊಂದು ತಿಂದ್ಬಿಟ್ರೆ ನೀನು ಮೂರು ತುತ್ತಾಕೋ. ಮೂರು ನೋಡಿ ನೋಡಿಲ್ವಲ್ಲ. First ನೋಡಿದ್ದು ಯಾವ್ದು? ಇದೇ ಮೂರನೇದು, ಬೆಲ್ಲ ಕಡಿಮೆದು. ಹಾ ಇದು ಎರಡನೇದು. ಇದೇ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಹಾ ಇದ್ರಲ್ಲಿ ಶುಗರ್ ಯಾವ್ದಕ್ಕೂ ಎಕ್ಸ್ಪ್ರೆಷನ್ ಇರಲ್ಲ. ಶುಗರ್ಲೆಸ್. Juniors ಕೊಟ್ರೆ ಜಾಸ್ತಿ ಆಗ್ಬಿಡುತ್ತೆ. ಇದು ಎಲ್ಲ ಇದಾ? ಇದು ಇಲ್ಲ ಈ ಏನಾಯ್ತು ಗೊತ್ತಾ, ಇಲ್ಲ ಕರೆಕ್ಟ್ ಆಗಿದೆ. ಅಲ್ಲಿಗೆ ಬೆಲ್ಲ ಕೊಟ್ಟವ್ರೆ, ಇಲ್ಲಿ ಕಡಿಮೆ ಆಗ್ಬಿಡುತ್ತೆ ಬೆಲ್ಲ. ಇಲ್ಲಿ ಬರೋಷ್ಟ್ರಲ್ಲಿ ಅದು ಖಾಲಿ ಆಗ್ಬಿಟ್ಟವೆ. ಪಾಪ ಅವ್ರು ಏನ್ ಮಾಡ್ತಾರೆ, ಬೆಲ್ಲ ಏನ್ರ ಕಡಿಮೆ ಕೊಟ್ಟಿದ್ರಾ? ಅದೇ ಇಲ್ಲಿ 4 ಬೆಲ್ಲ ಕಡಿಮೆ ಆಗ್ಬಿಟ್ಟಿಲ್ಲ. ಇದು ಇದು ಮುನೇಗೌಡ್ರೆ ಬನ್ನಿ ಬೆಲ್ಲ ಇಲ್ಲ. ಹೌದು. ಸರ್ ಇದು ತಗೊಳ್ಳಿ. ಇದು ಸಾಕು ಅಲ್ಲ, ರಿಸಲ್ಟ್ ಅನೌನ್ಸ್ ಮಾಡ್ಬೇಕು. ಹೆಂಗಿದೆ ಸರ್? ಚೆನ್ನಾಗಿದೆ, ಸೂಪರ್ ಸೂಪರ್ ಆಗಿದೆಯಾ? ನೋಡಿ ಅದು ನೆಕ್ಸ್ಟ್ ಪ್ಲೇಟ್ ಸೈಡ್ ಗಡಿ ಎಲ್ಲಿದೆ? ಹಾ ಅಷ್ಟೇ ಅಲ್ಲ, ಬೆಲ್ಲ ಕರೆಕ್ಟ್. ಒಂದೇದಾದ್ಮೇಲೆ ಎಲ್ಲ ಸೇಮ್ ಟೇಸ್ಟ್. ಹೌದಾ? ಬೆಲ್ಲ ಕಡಿಮೆ ಕೊಟ್ಟವ್ರೆ ಎಲ್ಲ. ಫಸ್ಟ್ ನವ್ರಿಗೆ ಚೆನ್ನಾಗಿದೆ ಚೆನ್ನಾಗಿದೆ. ಎಕ್ಸ್ಪ್ರೆಷನ್ ನೋಡಿ. ಟೇಸ್ಟ್ ಮೋಸ ಆಗಿಲ್ಲ. ಓಕೆ ಓಕೆನಾ? ಓಕೆ 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 ಓಕೆ. ಗೌಡ್ರೆ ಬನ್ನಿ ಇಲ್ಲಿ. ಗೌಡ್ರೆ ಚೆನ್ನಾಗಿದೆಯಾ ಗೌಡ್ರೆ ಸರ್? ಬನ್ನಿ ಎಲ್ಲ ಒಂದೇ ಟೇಸ್ಟ್ ಇದೆ ನೋಡಿ. ಮಧ್ಯದಲ್ಲಿ ಬನ್ನಿ ಸರ್. ಪ್ಲೇಟ್ ತೊಗೊಳ್ಳಿ ಅಣ್ಣ. ತಗೊಳ್ಳಿ ಸರ್. ಸಖತ್ತಾಗಿ. ನೀವ್ ಹೇಳ್ಬೇಕು ಹೆಂಗಿದೆ ಅಂತ. ಸೂಪರ್ ಸೂಪರ್. ಸೂಪರ್ ಸೂಪರಾ? 1 2 3 4 5 ಆಯ್ತು. ಆ ಪ್ಲೇಟ್ ಬೇರೆ ಕೊಡೆ. ಇದ್ರೆ ಹಾಕಿ ಹೇಳ್ತೀನಿ. ಬಿಡಿ ತಗೊಂಡಿಲ್ಲಮ್ಮ, ಸಾಕು. ಹಾ ಈಗ ಖಾರ ಪೊಂಗಲ್ ಅದ್ ನೆನಪಿರ್ತಾನೆ. 1 2 3 4 5. ಹೌದು. ಹಾ 1 2 3 4 5 ಸ್ವೀಟ್ ಪೊಂಗಲ್. 5 ಸ್ವೀಟ್ ಪೊಂಗಲ್. ಇಲ್ಲಿಂದ ಖಾರ ಪೊಂಗಲ್ ಸ್ಟಾರ್ಟ್. ಹಾ ನೋಡಿ. ಇದು ನಮ್ಮ ಐಟಮ್ ಇವಾಗ. ಹಾ ಬನ್ನಿ, ಅಲ್ಲಿ ನಮ್ಮ ಹೀರೋ ಕೊಡಿ. ಎಕ್ಸ್ಟ್ರಾರ್ಡಿನರಿ. ಹೆಂಗಿದೆ? ಹೇಗಿದೆ? ಸೂಪರ್ ಸೂಪರ್. ಚೆನ್ನಾಗಿದ್ಯಾ? ಓಕೆ ತೊಳಿ ತೊಳಿ. ಯಾವ ಹೋಟೆಲ್ ಸಿಗಲ್ಲ ಬಿಡು. ಸರ್ ಆ ಪ್ಲೇಟ್ ಬೇರೆ ಕೊಡಿ ಸರ್, ಆ ಕಡೆ ಸೈಡ್ಗೆ. ಅದ್ ಕೊಟ್ಬಿಡಿ ಸರ್ ಅದನ್ನ. ಮುನೇಗೌಡ್ರೆ ತೊಳಿ ಸ್ವಲ್ಪ. ಇರಿ ಇವ್ರು ನೋಡಕ್ ಮುನೇಗೌಡ. ಖಾರ ಪೊಂಗಲ್ ಖಾರ ಪೊಂಗಲ್ ಚೆನ್ನಾಗೈತೆ ಚೆನ್ನಾಗೈತೆ. ಸೂಪರ್ ಆಗಿದೆ. ಚೆನ್ನಾಗೈತೆ. ತಗೊಳ್ಳಿ. ತುಂಬಾ ಚೆನ್ನಾಗಿ ತಿನ್ನಿ. ನೀವು ರಾಜಾ ಬನ್ನಿ ಇಲ್ಲಿ. ಇರಿ. ಚೆನ್ನಾಗಿದೆ. ಆ ಬನ್ನಿ ಇದೇ ಕಡೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಬನ್ನಿ. ಇದೊಂದು ಹಾ ಅದನ್ನ ತಗೊಂಡ್ಬಿಡಿ ಹೆಂಗೆ. ಇದೊಂದು ಹಾಕೊಂಡ್ಬಿಡ್ತೇನೆ. ಹಾ ಹಾ ಇಲ್ಲಿ ಬನ್ನಿ ಸರ್ ಈಗ ಇದು ಪ್ರಮೋದಣ್ಣ, ಇದು ಖಾರ ಪೊಂಗಲ್. ಚೆನ್ನಾಗಿದೆ ಕಣೋ. ಈ ಎಕ್ಸ್ಪೆಕ್ಟ್ ಮಾಡ್ಬೇಕು. ಚೆನ್ನಾಗಿದೆ. ಎರಡು ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ. ನೋಡಿ ಖಾರ ಪೊಂಗಲ್ ನಮ್ಮ ಐಟಮು. ಇದು ಇಲ್ಲ ಅದಿನ್ನೊಂದು. ಇದು ಓಕೆ. ಇದು ಓಕೆ ಓಕೆ. ಅಲ್ಲೇ ಹಂಗೆ ಬೈಕ್ ಹಿಂದೆ ತಿರ್ಸ್ಕೊಳ್ಳಿ. ಬನ್ನಿ ಸರ್ ಮುಂದೆ. ಬನ್ನಿ ಪ್ರೊಡ್ಯೂಸರ್, ಈಗ ನೋಡಿ ಇವೆರಡು. ಅಲ್ಲ, ಎರಡು ಮಾಡುತ್ತೆ. 3 ಚೆನ್ನಾಗಿದೆ. ಇವೆರಡು ಮಾಡ್ಬೇಕು. ಸರ್ ಒಂಚೂರು ಉಪ್ಪು ಕಡಿಮೆ. ಹಾ ಇಲ್ಲ ಫಸ್ಟ್ ಇದೆ. ಉಪ್ಪು ಕಡಿಮೆ. ಎಲ್ಲ ಹಳ್ಳಿಯಲ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಇರಿ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡವ್ರೆ. ಬಟ್ ರಿಸಲ್ಟ್ ಅನೌನ್ಸ್ ಮಾಡೋದು ನಮ್ಮ ಪ್ರೊಡ್ಯೂಸರ್. ಯಾಕೆ ಹೇಳಿ? ಎಲ್ರಿಗೂ ಬಹುಮಾನ ಕೊಡೋದು ಇವ್ರೇ ಅಲ್ಲ, ನಮ್ಗೆ ಹಾಕ್ಬೇಕು. ಅವ್ರು ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ತಿಂದ್ವಿ ನಾವು ಚೆನ್ನಾಗಿ. ಗೌಡ್ರೆ ಹೇಳಿ, ಈಗ ಯಾವ್ ಚೆನ್ನಾಗಿದೆ ಅಂತ ನೀವೇ ಹೇಳಿ. ಇಲ್ಲ ಏನ್ ಗೊತ್ತಾ, ಎಲ್ಲ ಚೆನ್ನಾಗಿದೆ. ಇಲ್ಲಿ ಒಬ್ಬರಿಗೆ ನಾವು ಪ್ರೈಸ್ ಕೊಡಕ್ಕಾಗಲ್ಲ, ಎಲ್ರಿಗೂ ಕೊಡೋಣ. ಎಲ್ರಿಗೂ ಪ್ರೈಸ್ ಕೊಡೋಣ. ನಾನು ಮಾಡಿದ್ದೆ ಗೌಡ್ರೆ, ಆ ಕಡೆ ಲಾಸ್ಟ್ ಮಾಡಿದ್ ನಾನೇ. ನಿಮಗೂ ಕೊಡೋಣ ಒಂದು. ನೀವು ಲಾಸ್ಟ್ ಅಲ್ಲಿ ಬರ್ರಿ. ಹೇಗ ಅನಿಸ್ತದೆ ಪೊಂಗಲ್ಲು?
ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಚೆನ್ನಾಗಿದೆ. ಎಕ್ಸ್ಟ್ರಾರ್ಡಿನರಿ ಮಾಡಿದ್ರು, ಫಸ್ಟ್ ಅವ್ರು ಮಾಡಿದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸಾರ್ ಹೇಳ್ದಂಗೆ ಎಲ್ಲರೂ ಇಷ್ಟು ಎಲ್ಲರೂ ಕಡಿಮೆ ಚೆನ್ನಾಗ್ time ಅಲ್ಲಿ ಹೌದು ಹೌದು ಸಖತ್ ಪಾಸ್ಟ್ ಮಾಡ್ರಿ. ಪೃಥ್ವಿ ಅವರೇ ಟೇಸ್ಟ್ ಅದ್ಭುತ. ಇವ್ರು ಮೇಡಮ್ ಹೌ ಇಸ್ ದ ಟೇಸ್ಟ್ ಇನ್ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಇನ್ ಮಂಡ್ಯ? ವೆರಿ ನೈಸ್. ವೆರಿ ನೈಸ್ ನೈಸ್. ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಐ ಲೈಕ್ ಸೆಕೆಂಡ್ ಒನ್. ಸೆಕೆಂಡ್ ಒನ್ ಮಡ್ಕೆ ಲೈಕ್. ಓಕೆ ಓಕೆ. ಅಕ್ಕ ಹೊಡೆದಲ್ಲ ಬ್ಯಾಟ್ರಿ ಬನ್ನಿ. ಬನ್ನಿ ಹೊಡಿವೆ ಚಪ್ಪಾಳೆ. ಅಕ್ಕ ಏನ್ ಅನಿಸ್ತದೆ? ಅಯ್ಯಯ್ಯೋ. ಅಕ್ಕ ಸುಂದ್ರಕ್ಕನ್ ಕರ್ಕ ಬರ್ಲಿಲ್ವಲ್ಲ ಕೇಳಿದ್ರು ಸುಂದ್ರಕ್ಕ ಸೀರಿಯಲ್ ಹೆಂಡತಿ ನನ್ನ ಹೆಂಡತಿ ಸುಂದ್ರಿ ಅವ್ರನ್ನ ಕರ್ಕೋರಕ ಒರಿಜಿನಲ್ ಹೆಂಡತಿನ ಕರ್ಕೋತೀನಿ ಬಿಡಿವೆ. ಹಾ ಎಲ್ಲ ಜೊತೆಲಿ ನಿಂತ್ಕೊಳ್ಳಿ. ಬನ್ನಿ ಅಲ್ಲಿಂದ ಅಲ್ಲಿ ಆ ಕಡೆಯಿಂದ ಬನ್ನಿ. ಹೊಡ್ರಿ ಚಪ್ಪಾಳೆ ಜೋರಾಗಿ. ಅಕ್ಕ ಸಾಕಾದ ಮಾಡಿದೆ ಮಾತ್ರ ಇವಕ್ಕನೆ. ಅದೇ ಕಾಲ ಬೆಳಿಗ್ಗೆಯಿಂದ ಇಲ್ಲೇವರೆಗೂ ಹೇಗಿತ್ತು ಅನುಭವ ಅಂತ ಕೇಳ್ಕೊಬಿಡೋಣ. ಪ್ರದರ್ಶನ ಮಾಡಿದ್ವಲ್ಲ, ಎತ್ತಿನ ಗಾಡಿಗಳೆಲ್ಲ ಓಡಾಡ್ಕೊಂಡ್ ಬಂದಿವಿ. ಅಲ್ಲಿಂದ ಈಗ ಪೊಂಗಲ್ ತಿನ್ನೋವರೆಗೂ ಹೇಗಿತ್ತು ಹೀರೋ ಸರ್ ಹೇಳಿ? ಎಲ್ಲ ಚೆನ್ನಾಗಿತ್ತು, ನೀನ್ ಒಬ್ಬನ್ ಬಿಟ್ಟ ಇಲ್ಲ. ತುಂಬಾ ಖುಷಿ ಆಯ್ತು. ಈ ಊರು ಸಿಕ್ಕಾಪಟ್ಟೆ ವೆಲ್ಕಮಿಂಗ್ ಆಗಿತ್ತು. ಅಂದ್ರೆ ನಮ್ಮ ಮಹೇಶ್ ಅವ್ರ ಊರು, ಎಲ್ಲಾರು ಇಲ್ಲಿ ಜನ ಪ್ರೀತಿ ತೋರಿಸಿದ್ದು, ಇಲ್ಲಿ ತಾಯಂದ್ರು ಆಶೀರ್ವಾದ ಮಾಡಿದ್ದು. ಅವ್ರು ಹೇಳಿದ್ರು ಮಾತುಗಳು ಚೆನ್ನಾಗಿ ಹೇಳಿದ್ರು. ಅಪ್ಪ ನಮ್ಗೆ ಬಹುಮಾನ ಏನ್ ಬೇಡ, ನಿಮ್ ಪಿಕ್ಚರ್ ಚೆನ್ನಾಗ್ಲಿ ಸಾಕು ಅಂತ. ಮತ್ತೆ ಅದು ಮನಸ್ಫೂರ್ತಿಗೆ ಏನೋ ಅರ್ಸೋದು ಅಂದ್ರೆ ಅದು ತುಂಬಾ ಖುಷಿ ಆಯ್ತು ನನಗೆ. ನಮ್ ಭುವನಂ ಗಗನಂ ಸಿನಿಮಾನ ಪ್ರಮೋಷನ್ಸ್ ಈ ತರ ಶುರು ಮಾಡ್ತಿರೋದು ಒಂದು ಎನರ್ಜಿ ಇದು, ನಮ್ಗೆ ಪಾಸಿಟಿವ್ ಎನರ್ಜಿ. ಸೊ ತುಂಬಾ ಖುಷಿ ಆಯ್ತು. ನಾನು ಕಿಚಾಯಿಸ್ಬೇಕು ನೆಕ್ಸ್ಟ್, ಅದಕ್ಕೆ ವೇಟಿಂಗ್. ಇಲ್ಲಿಗೆ ಮುಗ್ದಿಲ್ಲ, ಫೈನಲ್ ಅದೇ ಅಲ್ವಾ? ಪೃಥ್ವಿ ಸರ್ ಹೇಳಿ ಸರ್. ಏನ್ ಹೇಳ್ಬೇಕು ಸರ್? ಮಂಗಳೂರಿಂದ ಮಂಡ್ಯಕ್ಕೆ ಬಂದಿದ್ದೀರಾ, ಹೇಗಿತ್ತು ಸಂಭ್ರಮ ಎಲ್ಲ? ಇಲ್ಲ, ಒಂದ್ ವಿಷಯ ಹೇಳ್ಬೇಕು. ನಾನು ಬೆಂಗಳೂರಿಗೆ ಬಂದ್ಮೇಲೆ ದಿಯಾ ಆದ್ಮೇಲೆ ನನಗೆ ಒಬ್ರು ಸಕ್ಸಸ್ ನಿರ್ದೇಶಕರು ಫೋನ್ ಮಾಡಿ ಆಫೀಸಿಗೆ ಕರ್ಸ್ಕೊಂಡು ಮಾತಾಡ್ತಾರೆ. ಅದೇ ನಮ್ಮ ಮಹೇಶ್ ಸರ್ ಅವರು. ನಾನು ಇಷ್ಟು ದೊಡ್ಡ ಡೈರೆಕ್ಟ್ರು, ಇಷ್ಟು ಸ್ವೀಟ್ ಆಗಿ, ಇಷ್ಟು ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದು ಈ ಊರಿನ ಮಹಿಮೆ ಅಂತ ಹೇಳ್ಕೊತೀನಿ. ನಾನು ಹೇಳಕ್ ಇಷ್ಟಪಡ್ತೀನಿ, ಮಾರ್ಗೌಡ್ನ ಹಳ್ಳಿ ನಿಜವಾಗ್ಲೂ ಈ ಊರಲ್ಲಿ ಎಲ್ಲರೂ ಹಂಗೆ ಇದಾರೆ. ಸೊ ಹಂಗಾಗಿ ನೀವು ಹಂಗೆ ಇದ್ದೀರಾ. ಸೊ ಹಾಗಾಗಿ ಬಹಳ ಖುಷಿ ಆಯ್ತು. ನಮ್ಮ ಭುವನಂ ಗಗನಂ ಚಿತ್ರದ ಪ್ರಮೋಷನ್ ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು, ದೇವರ ಆಶೀರ್ವಾದ ಪಡೆದಿರೋದು. ತುಂಬಾ ದೊಡ್ಡ ಸಕ್ಸಸ್ ಆಗ್ಲಿ ನಮ್ ಸಿನಿಮಾ, ಅಂಡ್ ಇಲ್ಲಿ ಊರಲ್ಲಿ ಇರುವಂತ ಎಲ್ಲ ರೈತರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸಖತ್ತಾಗಿ ಹೇಳಿದ್ರಿ. ಈಗ ನಮ್ಮ ಸಿನಿಮಾದ ನಿರ್ಮಾಪಕರು ಲಾಸ್ಟ್ ಅಲ್ಲಿ ಮಾತಾಡಿಸ್ತೀನಿ. ಈಗ ನಮ್ಮ ಹೀರೋಯಿನ್ ಅದೇ ಸಿನಿಮಾ ಹೀರೋಯಿನ್ ಮಾತಾಡ್ತಾರೆ. ಹೇಳಿ ಇವ್ರ ಹೆಸರು ಪೊನ್ನು 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 ಹೇಳಿ, ಹೇಗಿದೆ ಹಬ್ಬ ಗಿಬ್ಬ ವಾತಾವರಣ ಎಲ್ಲ? ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಬೆಳಗ್ಗೆಯಿಂದ ಎಳ್ಳೇ ಮಾತು ಹೇಳ್ತಾ ಇದ್ದಾರೆ. ಎಲ್ಲಾರು ನಮ್ಮ ಮೂವಿ ಭುವನಂ ಗಗನಂ ನೋಡಿ ಸಪೋರ್ಟ್ ಮಾಡಿ, ಥಿಯೇಟರ್ ಹೋಗಿ ನೋಡಿ ನಮ್ಮ ಮೂವಿ. ದಟ್ಸ್ ಆಲ್. ಥ್ಯಾಂಕ್ ಯು. ಅವ್ರು ಜಾಸ್ತಿ ಮಾತಾಡಕ್ ಬರುತ್ತೆ, ಬಟ್ ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋದಂತ ಕಾಯ್ತಾ ಇದಾರೆ. ಓಕೆನಾ? ಈಗ ನಮ್ಮ ಇವ್ರು ನಿಮ್ಮನ್ನ ಆಮೇಲೆ ಮಾತಾಡಿಸ್ತೀನಿ. ಮಾತಾಡಿ ಹೋಗ್ಲಿ ಒಂದ್ 2 ಮಾತು. ರಾಧ್ಯ ಅವ್ರೆ ಮಾತಾಡಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನು ಅಲ್ಲ ಮಾತಾಡಿ. ಫಸ್ಟ್ ಬಹಳ ಖುಷಿ ಆಯ್ತು 2 ಮಾತು ಮಾತಾಡಿದಕ್ಕೆ. ಥ್ಯಾಂಕ್ ಯು. ಈಗ ನಮ್ಮ ನಿರ್ದೇಶಕರಿದ್ದಾರೆ, ಆಮೇಲೆ ಮಾತಾಡಿಸ್ತೀನಿ. ನಿರ್ದೇಶಕರೇ, ಹೇಗ್ ಅನಿಸ್ತದೆ ಮಾರ್ಗೋಡ್ನಳ್ಳಿಗೆ ಬಂದು ಇಲ್ಲಿ ಸಂಕ್ರಾಂತಿ ಹಬ್ಬನ ಬೆಳಿಗ್ಗೆಯಿಂದ ಶುರು ಮಾಡಿ ಈಗ ಪೊಂಗಲ್ವರೆಗೂ ಮುಗಿಸಿದ್ವಿ. ಈಗ ಕೊನೆ ಅಂತ ಇನ್ನೊಂದಿದೆ, ಕಿಚ್ಚಾಯಿಸೋದು, ಅದು ಆಮೇಲೆ ಮಾಡೋಣ. ಈಗ ಹೇಳಿ, ಏನ್ ಅನಿಸ್ತಾ ಇದೆ? ಸಿನಿಮಾ ಪ್ರಮೋಷನ್ ಈ ಊರಿಂದ ಶುರುವಾಗಿದೆ. ನನಗೆ ಆಕ್ಚುಲ್ ಹಳ್ಳಿಗೆ ಬಂದು ನಮ್ಮ ಡೈರೆಕ್ಟರ್ ಮಹೇಶ್ ಕುಮಾರ್ ಅವರು, ನಮ್ಮ ನಿರ್ಮಾಪಕರು, ಹೀರೋಗಳು
ಎಲ್ರು, ಆಮೇಲೆ ಈ ಊರಿನ ಜನ ಆ ಸಪೋರ್ಟ್ ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಕೊಡ್ತಾ ಇದೆ. ಸಿನಿಮಾ ಹೆಂಗೆ ಅಂದ್ರೆ, ಈ ನಮ್ಮ ಸಿನಿಮಾ ಟೈಟ್ಲ್ ಬಂದು ಭುವನಂ ಗಗನಂ, ಭೂಮಿಗೂ ಆಕಾಶಕ್ಕೂ ಮಧ್ಯೆ ಎಂತ ಕನೆಕ್ಟಿವಿಟಿ ಅಂದ್ರೆ, ಆ ಕನೆಕ್ಟಿವಿಟಿ ಇಲ್ಲ ಅಂದ್ರೆ ಪ್ರೀತಿನೇ ಇಲ್ಲ ಅಂತೆ, ಪ್ರೀತಿನೇ ಹುಟ್ಟಲ್ಲ. ಓಕೆನಾ, ಭೂಮಿ ಆಕಾಶ ಮಳೆ ಸುರಿಸ್ಬೇಕು, ಭೂಮಿ ಬೆಳೆ ಬೆಳಿಬೇಕು. ಓಕೆನಾ, ಹಂಗಾಗಿ GSS ಹೇಳಿದ್ದಾರೆ ಪ್ರೀತಿ ಇಲ್ಲದ ಮೇಲೆ ಅಂತ. ಆ ಪ್ರೀತಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ಇಲ್ಲೇ. ಹಂಗಾಗಿ ಈ ಪ್ರೀತಿ ಇಲ್ಲಿವರೆಗೂ ಯಾಕೆ ಶಾಶ್ವತವಾಗಿ ಉಳ್ಕೊಂಡಿದೆ ಅಂದ್ರೆ, ಇಲ್ಲಿರೋ ಜನಗಳು, ಅಂದ್ರೆ ನಮ್ಮ ಹಳ್ಳಿ, ಈ ವಾತಾವರಣ, ಇಲ್ಲಿರೋ ಜನಗಳು, ಅವ್ರೆಲ್ಲರ ಪ್ರೀತಿ ಇಲ್ಲಿ ಸಿಕ್ಕಿದೆ ನಮಗೆ. ನಮ್ಮ ಭುವನಂ ಗಗನಂ ಸಿನಿಮಾ ಇಲ್ಲಿ ಮಂಡ್ಯ ಮಣ್ಣಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಅದು ಯಶಸ್ಸು ಆಗುತ್ತೆ ಅನ್ನೋ ನಂಬಿಕೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಖಂಡಿತ ಯಶಸ್ಸಾಗುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಖಂಡಿತ ಈಗ ಬೆಳಿಗ್ಗೆ ನೋಡಿದ್ರಲ್ಲ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಈ ಊರಿನ ಜನ ಖಂಡಿತ ಅಂತ. ಅದನ್ನೇ ಹೇಳ್ತಾ ಇರೋದು ನಾನು. ಖಂಡಿತ ಆ ಪ್ರೀತಿ ಅದನ್ನ ಯಾವುದೇ ಕಾರಣಕ್ಕೂ ನಾವು ಅದನ್ನ ರಿಟರ್ನ್ ಮತ್ತೆ ಕೊಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅಲ್ಲ, ರಿಟರ್ನ್ ಸಿನಿಮಾ ಮೂಲಕ ಸೊ ಸಿನಿಮಾ ಮೂಲಕ ಕೊಡ್ತೀವಿ. ಬಟ್ ಈ ಪ್ರೀತಿ, ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಇವರಿಗೆಲ್ಲರಿಗೂ ನಾವು ತುಂಬಾ ಕೃತಜ್ಞರಾಗಿದ್ವಿ. ಇಡೀ ಭುವನಂ ಗಗನಂ ಚಿತ್ರತಂಡ, ನಾವು ಈ ಮಾರಗೌಡನಹಳ್ಳಿ ಜನರಿಗೆ ತುಂಬಾನೇ ಕೃತಜ್ಞರಾಗಿದ್ದೀವಿ. ಥ್ಯಾಂಕ್ ಯು ಡೈರೆಕ್ಟ್ರೆ. ಆರಾಧ್ಯ ಅವರೇ ಹೇಳಿ, ಫಸ್ಟ್ ನಿರ್ಮಾಪಕ. ಇಲ್ಲ ಹೇಳಿ. ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ನಿರ್ಮಾಪಕ ಬೇಡವಾ? ಹೇಳಿ. ಫಸ್ಟ್ ಆಫ್ ಆಲ್, ಈ ತರ ಹಳ್ಳಿ ವಾತಾವರಣದಲ್ಲಿ ಬಂದು ನಾವು ಹಬ್ಬನ ಆಚರಿಸೋದು ಐ ಥಿಂಕ್ ಇದು ತುಂಬಾನೇ ಮುಖ್ಯ. ಬಿಕಾಸ್ ನಾವು ಜನ ಜೊತೆ ಎಷ್ಟು ಇಂಟ್ರಾಕ್ಟ್ ಮಾಡ್ತೀವಿ, ಅವರು ಇಂಟ್ರಾಕ್ಷನ್ಸ್ ಕೂಡ ಅಷ್ಟೇ ಇರುತ್ತೆ. ಅಂಡ್ ಐ ಥಿಂಕ್ ಇದೇ ಫಸ್ಟ್ ಟೈಮ್ ನಾನು ಈ ತರ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ನನ್ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ, ಬಹಳ ಖುಷಿ ಹೌದು ಆಗುತ್ತೆ. ಮಂಜಣ್ಣ, ತುಂಬಾ ಖುಷಿ ಆಯ್ತು. ಆಯ್ತು, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಇನ್ನೇನ್ ಮಾತಾಡ್ತೀವಿ ಹೇಳಲ್ಲಿ. ಈಗ ನಮ್ಮ ಭುವನಂ ಗಗನಂ ಚಿತ್ರದ ನಿರ್ಮಾಪಕರು ಮಾತಾಡ್ತಾರೆ. ಅಣ್ಣ, ಬಹಳ ಸೀರಿಯಸ್ ಆಗಿ ಮಾತಾಡ್ಬೋದು, ಮಜವಾಗಿ ಮಾತಾಡ್ಬೇಕಣ್ಣ. ಹೇಗ ಅನಿಸ್ತದೆ ಬೆಳಿಗ್ಗೆಯಿಂದ ಈ ಕಲರ್ಫುಲ್ ಸಂಭ್ರಮ ಸಂಕ್ರಾಂತಿ ಹೇಗಿದೆ ಹೇಳಿ? ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಬಂದ ತಕ್ಷಣ ಅವ್ರು ವೆಲ್ಕಮ್ ಮಾಡ್ಕೊಂಡಿದ್ದು, ಇಲ್ಲಿ ಎತ್ತಿನ ಗಾಡಿ ಆಗ್ಲಿ, ಟ್ರ್ಯಾಕ್ಟರ್ಗಳಾಗ್ಲಿ, ಇಷ್ಟು ದೊಡ್ಡ ಮಟ್ಟದಾಗಿ ಇಲ್ಲಿ ಬಂದು ಸೇರಿಸಿರೋದು ಅದು ಇದಲ್ಲ. ನಮ್ಮೂರ್ ಕಡೆನೂ ಮಾಡೋಣ ಅಂತೇಳಿ ಹೇಳಿದ್ವಿ. ಅಲ್ಲೆಲ್ಲ ಅಷ್ಟೊಂದು ಅನುಕೂಲ ಇಲ್ಲ. ಹಂಗಾಗಿ ಮಹೇಶ್ ಅವರೆಲ್ಲ ತೀರ್ಮಾನ ಮಾಡಿ ಈ ಕಡೆ ಮಾಡೋಣ ಅಂತ ಹೇಳಿದ್ರು. ತುಂಬಾ ಸಪೋರ್ಟಿವ್ ಆಗಿದೆ ಊರು. ಯಾವುದೇ ಒಂದು, ಈಗ ನಮ್ಮ ಯೋಗ್ಯ ಟೂನು ಇಲ್ಲೇ ಇದು ಮಾಡ್ತಾರೆ, ಶೂಟಿಂಗ್ ಮಾಡ್ತಾ ಇರೋದು. ಹಂಗಾಗಿ ಈ ಊರು ಜನ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನೋಡ್ತಾ ಇದ್ದಾರೆ ನೀವು ಬೆಳಿಗ್ಗೆ ಅಂತ ಸಪೋರ್ಟಿಂಗ್ ಮಾಡ್ತಾರೆ. ಅಲ್ಲ, ಅಷ್ಟು ಸಪೋರ್ಟ್ ಆಗಿದ್ದಾರೆ ಅಂತ ಸಪೋರ್ಟಿವ್ ಮನುಷ್ಯ ಇದ್ದಾರೆ ಅಂತ ಇಲ್ಲಿ. ನಮ್ಮ ಮಹೇಶ್ ಅವರು ಎಲ್ಲ ಇದ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗ್ ಆಗ್ತಾ ಇತ್ತು. ಟೀಮ್ ಬಗ್ಗೆ ಹೇಳಿ, ಸಿನಿಮಾ ಬಗ್ಗೆ ಹೇಳಿ ಮಹೇಶಣ್ಣ. ಮಹೇಶಣ್ಣ ಅಂತ ಬರ್ತದೆ ಮುನ್ನಣ್ಣ. ಟೀಮ್ ನಾವು ಈ 2 ವರ್ಷಕ್ಕೆ ಹಿಂದೆ ನಮ್ಮ ಸಿನಿಮಾನ ಗಿರೀಶ್ ಅವ್ರು ಬಂದು ನಾವು ಈ ತರ ಮಾಡೋಣ ಅಂತೇಳಿ ಹೇಳಿದಾಗ, ನಾವು ಸೆಲೆಕ್ಟ್ ಮಾಡಿದಾಗ ಅವ್ರು ಅವತ್ತು ಹೆಂಗೆ ನಮ್ಮ ಹತ್ರ ಇದ್ ಮಾಡ್ತಾ ಇದ್ರು, ಇವತ್ತಿಗೂ ಅದೇ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಸಪೋರ್ಟಿವ್ ಆಗಿ ಇರೋದಕ್ಕೆ ನಮ್ಮ ಸಿನಿಮಾ ಚೆನ್ನಾಗಿ ಬಂದಿದೆ. ಈಗಾಗಲೂ ಖುಷಿ ಆಗುತ್ತೆ ನನಗೆ ಈ ಸಿನಿಮಾ ನೋಡಿದ್ರೆ. ಬಿಡಪ್ಪ, ಏನೋ ಒಂದು ಒಳ್ಳೆ ಸಿನಿಮಾ ಮಾಡಿದೀನಿ, ಕನ್ನಡದಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀನಿ ಅನ್ನೋ ತೃಪ್ತಿ ನನಗಿದೆ. ಈಗ ನೀವು ಆಗ್ಲಿಂದ ಸಿನಿಮಾ ಬಗ್ಗೆ ನನ್ನ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರಿ, ಅದನ್ನ ಈಗ ಮೈಕಲ್ ಮಾತಾಡೋಣ. ಪ್ರಮೋದ್ ಅವ್ರ ಬಗ್ಗೆ, ನಮ್ಮ ಅಂಬರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ, ಪಾತ್ರಧಾರಿಗಳು. ಈಗ ನೆಕ್ಸ್ಟ್ ಹೀರೋ ಬಹಳ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿದ್ದಾನೆ. ಅಲ್ಲ, ನಾನೇನು ಡೈರೆಕ್ಟ್ ಆಗಿ ಹೇಳ್ತೀನಿ, ನನ್ಗೇನ್ ಭಯ ಇಲ್ಲ, ನನ್ಗೆ ಯಾರಿಗೂ ಏನ್ ಭಯ ಇಲ್ಲ ನನಗೆ. ಈಗ ನೆಕ್ಸ್ಟ್ ಈ ಪೀಳಿಗೆ ಏನಿದೆಯೋ, ಇನ್ನು ಇವರೇನೆ ಅಪ್ಕಮಿಂಗ್ ಹೀರೋಸ್. ಸೂಪರ್. ಈ ಸಿನಿಮಾ ಇಂದ 100% ಅವರು ಒಂದು ಮಟ್ಟಕ್ಕೆ ರೀಚ್ ಆಗ್ತಾರೆ ಅಂತೇಳಿ ನಾನು ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ಇಲ್ಲ, ಒಬ್ಬ ಪ್ರೊಡ್ಯೂಸರ್ ಇನ್ನೇನ್ ಸಿನಿಮಾ ಮುಂದಿನ ತಿಂಗಳು 14ನೇ ತಾರೀಕು ರಿಲೀಸ್, ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಾರೆ ಅಂದ್ರೆ ಬಹಳ ಹ್ಯಾಂಡ್ಸ್ ಆಫ್ ಸರ್. ಸಕ್ಕದಾಗ ಮಾಡಿದಾರೆ ಅಂತಾನೆ ಅರ್ಥ. ಸಿನಿಮಾ ಚೆನ್ನಾಗಿದೆ. ಓಡೋದು ಬಿಡೋದು ಆ ದೇವ್ರ ಇಚ್ಛೆ, ಜನಗಳ ಇಚ್ಛೆ. ಚೆನ್ನಾಗೊಂದು ಸಿನಿಮಾ ಮಾಡಿದ್ರೆ ಆ ತೃಪ್ತಿ ನನ್ಗೆ. ಇಲ್ಲ ಅದೇ ಸರ್, ನಾವ್ ಕೆಲಸ ಮಾಡಿದ್ರೆ ನಾವ್ ಕೆಲಸ ಚೆನ್ನಾಗಿ ಮಾಡಿದ್ವಿ ಅನ್ನೋ ತೃಪ್ತಿ ನಮ್ಗಿದ್ರೆ ಸಾಕು. ಜನ 100% ಕೈ ಹಿಡಿತಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಮಹೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದಕ್ಕೆ. ನಿಮ್ಮ ಊರಿಗೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಡ್ತಾರೆ. ಅಂಡ್ ತುಂಬಾ ಚೆನ್ನಾಗಿದೆ ನಿಮ್ಮೂರು. ಅಂಡ್ ಇಡೀ ಭುವನಂ ಗಗನಂ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಐ ಥಿಂಕ್ ಡೈರೆಕ್ಟರ್ ತುಂಬಾನೇ ಶ್ರಮ ಹಾಕಿ 2 ವರ್ಷದಿಂದ ಸಿನಿಮಾ ಮಾಡಿದ್ದಾರೆ. ಅಂಡ್ ಐ ನೋ ಹಿಮ್. ಅಂಡ್ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಐ ಥಿಂಕ್ ಅವರು ಸಿನಿಮಾ ಅಂದ್ರೆ ತುಂಬಾ ಪ್ಯಾಷನೇಟ್ ಆಗಿ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಸರ್. ಅಂಡ್ ಪೃಥ್ವಿ ಸರ್ ಮತ್ತೆ ಪ್ರಮೋದ್ ಸರ್, ಐ ಥಿಂಕ್ ಅವ್ರು ಹೇಳ್ದಂಗೆ ಫ್ಯೂಚರ್ ಅವರು. ಸೊ ತುಂಬಾ ಕ್ಯಾಲಿಬರ್ ಇರುವಂತವ್ರು. ಸೊ ಅವ್ರಿಗೂ ಸಪೋರ್ಟ್ ಸಿಕ್ಕಿ ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ ಅಂತ ವಿಶ್ ಮಾಡ್ತೀನಿ. ಅಂಡ್ ಪುಣ್ಣಗೂ ಆಲ್ ದ ವೆರಿ ಬೆಸ್ಟ್. ಹೋಪ್ ಶಿ ರೀಚ್ ಹೈಟ್ಸ್. ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ಥ್ಯಾಂಕ್ ಯು ನನ್ನ ಈ ಟೀಮ್ಗೆ ಇನ್ವೈಟ್ ಮಾಡಿ ಅಂಡ್ ನಮ್ಮನ್ನ ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದಕ್ಕೆ. ಇಲ್ಲ
ವೆಲ್ಕಮ್ 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 ಇಲ್ಲ ಇಲ್ಲ ಮಂಜಣ್ಣ ನೀನು ತುಂಬಾ ಏ, ಚೆನ್ನಾಗಿ thank you. ನಡ್ಸ್ಕೊತಾ ಇದೀಯ. ಇಲ್ಲ ನನಗ್ ಬಹಳ ಖುಷಿ ಅಂದ್ರೆ ಈ ಸಿನಿಮಾ ಟೀಮ್ಗೆ ನನ್ ಕರೆದಿದ್ದಕ್ಕೆ ನನಗೆ ಮಹೇಶ್ ಅಣ್ಣಗೆ ಮತ್ತೆ ನಿಮ್ಮೆಲ್ಲ ಟೀಮ್ಗೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ. ಒಂದು ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಈಗ ಸಂಕ್ರಾಂತಿ ಸಂಭ್ರಮಕ್ಕೆ ಪಾವಗಡ ಮಂಜು ಅವರು ಜಾಯ್ನ್ ಆಗಿದ್ರು. ಸೊ ಜಾಯ್ನ್ ಆಗಿದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ಇಡೀ ಭುವನಂ ಗಗನಂ ಚಿತ್ರತಂಡದಿಂದ ಸೊ ನಾನು ಕೃತಜ್ಞತೆಯನ್ನು ಹೇಳಕ್ ಬಿಡ್ತೀನಿ. ಜೊತೆಗೆ ರಾಧ್ಯ, ಸೊ ನಮ್ಮ ಇಡೀ ಟೀಮ್ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಇಡೀ ಚಿತ್ರತಂಡದಿಂದ ಭುವನಂ ಗಗನಂ ಚಿತ್ರದಿಂದ ರಾಧ್ಯ ಅವರಿಗೂ ಮತ್ತೆ ಮಂಜಣ್ಣಿಗೂ ಇಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಮಹೇಶ್ ಕುಮಾರ್ ಅವರು, ಸೊ ನಾವು ಇಲ್ಲಿಗೆ ಬರೋಕೆ, ಈ ಮಾರ್ಗೌಡನಹಳ್ಳಿಗೆ ಬರೋಕೆ ನಮ್ಮ ಮಹೇಶ್ ಕುಮಾರ್ ಅವ್ರ ಕಾರಣ. ಸೊ ಅವ್ರು ಬಂದು ನಮ್ಮನ್ನ ಇಲ್ಲಿಗೆ ಬಂದು ಕರ್ಕೊಂಡು ಬಂದು ನಾವ್ ಇವತ್ ಬಂದಿದ್ದೀವಿ, ಆದ್ರೆ ಅವ್ರು ಇವತ್ ಬಂದಿಲ್ಲ. ಅವ್ರು ನಿನ್ನೆನೇ ಬಂದಿದ್ದಾರೆ. ನಿನ್ನೆ ಬಂದು ಇಷ್ಟೆಲ್ಲ ಅಲಂಕಾರಗಳನ್ನ ಮಾಡಿ ಇಡೀ ಊರ್ನ ಒಂದುಗೂಡಿಸಿ ಇಡೀ ಊರವ್ರನ್ನ ಸಪೋರ್ಟ್ ತಗೊಂಡು ಬಂದು ನಮಗೆ ಇಷ್ಟೊಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ ನಮ್ಮ ಪ್ರಮೋಷನ್ ನ ಮಾಡ್ಕೊಟ್ಟಿದ್ದಕ್ಕೆ ನಾವ್ ಯಾವತ್ತೂ ಕೂಡ ನಮ್ಮ ಅಯೋಗ್ಯ ಮಹೇಶ್ ಅಂತ ಅನ್ಕೊಳ್ಳಿ, ಮದಗಜ ಮಹೇಶ್ ಅಂತನಾದ್ರೂ ಅನ್ಕೊಳ್ಳಿ, ಅಥವಾ ಮಹೇಶ್ ಕುಮಾರ್ ಡೈರೆಕ್ಟರ್ ಅಂತ ಅನ್ಕೊಳ್ಳಿ, ಅಥವಾ ನಿಮ್ಮ ಮಾರ್ಗೌಡನಹಳ್ಳಿಯ ಮಗ ಅನ್ಕೊಳ್ಳಿ. ಸೊ ಅವರಿಗೆ ನಾವು ತುಂಬಾ ಕೃತಜ್ಞರಾಗಿದ್ದೀವಿ. ಈ ಭುವನಂ ಗಗನಂ ಚಿತ್ರತಂಡ ನಮ್ಮ ಮಹೇಶ್ ಕುಮಾರ್ ಅವರಿಗೆ ತುಂಬಾ ಕೃತಜ್ಞರಾಗಿದ್ದೀವಿ. ಬನ್ನಿ ಡೈರೆಕ್ಟರ್, ಇಲ್ಲಿ ಬನ್ನಿ. ಥ್ಯಾಂಕ್ ಯು ಡೈರೆಕ್ಟರ್, ಥ್ಯಾಂಕ್ ಯು. ಮೊದಲನೇ ಬಾರಿಗೆ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ರ ಅಂದ್ರೆ ಪ್ರಮೋಷನ್ ಈ ರೇಂಜ್ ಮೊದಲನೇ ಬಾರಿ ತಾನೇ ಮಾಡ್ತಾ ಇರೋದು. ಬಹಳ ಖುಷಿ ಆಗುತ್ತೆ ಅಣ್ಣ. ಸಖತ್ ಅರೇಂಜ್ ಮಾಡಿದ್ರೆ ಊರಲ್ಲಿ ಯಾರು ಏನ್ ಕೇಳಿದ್ರು ಎಲ್ಲಾ ಕೊಡ್ತಾರೆ, ಕೆಲಸ ಮಾಡಕ್ ಬೇಕಾದ್ರೆ ಬರ್ತಾರೆ. ಏನ್ ಅನಿಸ್ತಾ ಇದೆ ಅಣ್ಣ ಮಹೇಶ್ ಅಣ್ಣ ಹೇಳಿ? ಇಲ್ಲ, ಎಲ್ಲ ನನ್ನ ಮಾರ್ಗೋಟಳ್ಳಿ ಜನ ಸಪೋರ್ಟ್, ಅದು ಪ್ರೀತಿ, ಅದು ಅಯೋಗ್ಯನೂ ಇದೇನು ಹೇಳ್ದಲ್ಲ ನಾನು ಸಿನಿಮಾ ಮಾಡಿದೆ, ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು. ಭುವನಂ ಗಗನಂ ಸಿನಿಮಾ ಇದೇ ನೆಲದಲ್ಲಿ ಪ್ರಮೋಷನ್ ಸ್ಟಾರ್ಟ್ ಆಗ್ತಾ ಇದೆ. ಬರ್ದು ಇಟ್ಕೊಳ್ಳಿ, ನಮ್ಮೂರ್ ಪಡ್ಲವ್ವ ಇದ್ದಾಳೆ, ಬ್ಲಾಕ್ ಬಸ್ಟರ್ ಹಿಟ್ ಪಿಕ್ಚರ್ ಇದು. ಓಕೆ, ಆಶೀರ್ವಾದದಿಂದ. ಯಾಕೆಂದ್ರೆ ಬಸವನ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದೀವಿ. ವೆಂಕಟೇಶ್ವರ ಸ್ವಾಮಿ ಮನೆ ದೇವ್ರು, ಓಕೆನಾ, ಬಲಗಡೆ ಹೂವು ಕೊಟ್ಟವ್ರೆ. ಇದಕ್ಕಿಂತ ಬೇಕಾ? ನೇಚರೇ ಒಂದು ಸಪೋರ್ಟ್ ಮಾಡ್ಬೇಕಾರೆ ಏನಿಲ್ಲ. ನಾನು ಮುಖ್ಯವಾಗಿ ನನ್ನ ಮಾರ್ಗೋಡ್ನಹಳ್ಳಿ ಜನಕ್ಕೆ ನಾನು ಯಾವಾಗ ಋಣಿಯಾಗಿರ್ತೀನಿ. ಇದೇ ರೀತಿ ಸಪೋರ್ಟ್ ಅಯೋಗ್ಯಟಿಗೂ ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಅಷ್ಟೇ ಕಾಲ್ ಮಾಡಿದ ತಕ್ಷಣ ಮಾಡೋಣ ಹುಮ್ಮಸ್ ಕೊಟ್ಟರು, ನಿರ್ಮಾಪಕರ ಜೊತೆ ನಿಂತ್ಕೊಂಡ್ರು. ಥ್ಯಾಂಕ್ ಯು. ಭುವನಂ ಗಗನಂ ಫೆಬ್ರವರಿ 14ಕ್ಕೆ ಬರ್ತಾ ಇದೆ, ನೋಡಿ ದೊಡ್ಡ ಮಟ್ಟದ ಯಶಸ್ಸು ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪಾಪ ನಾನೇನು ಗೊತ್ತಾ, ಸಿನಿಮಾ ಟೀಮ್ ಗೆಲ್ಲಿ ಅಂತ ಸೋಲೋದು ಬೇಕು ಅಂತ ಏನಿಲ್ಲ, ನೀವು ಗೆಲ್ಲಿ ಅಂತ ಪ್ರಮೋದ ಹಾಡಿ ರಾತ್ಯ. ಪ್ರೊಡ್ಯೂಸರ್ ಅಂತ ಸೀದಾ
ಅಣ್ಣ ಒಂಚೂರು ಹಿಂದೆ ಬಣ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.